ಓಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಮಧ್ವಾಚಾರ್ಯರ ಆಚಾರ ಸಂಹಿತೆಯ ಒಂದು ಕೈಪಿಡಿ ಕೃಷ್ಣಾಮೃತ ಮಹಾರ್ಣವ ಪುರಾಣ ಶ್ಲೋಕಗಳ ಸಂಗ್ರಹ ವೇದವ್ಯಾಸರ ಅಪೂರ್ವವಾದ ಒಂದು ಆಚಾರ ಪದ್ಧತಿಯ ಮಾಹಿತಿಯ ಕೆಲವು ಶ್ಲೋಕಗಳು. ದೇವರನ್ನು ಉಪಾಸನೆ ಮಾಡಲಿಕ್ಕಿರತಕ್ಕಂತಹ ಒಂದು ಸಾಧನದ ಬಗ್ಗೆ ಶ್ಲೋಕವನ್ನು ಕೊಟ್ಟರು. ಸಗರದಭ್ಯರ್ಚಿಯ ಗೋವಿಂದಂ ಬಿಲ್ವಪತ್ರೇಣ ಮಾನವಃ ಅಂತ. ಬಿಲ್ವಪತ್ರದ ಮಹತ್ತಿಕೆಯನ್ನು ನಾವು ಕೆಲವು ನೋಡಿಕೊಂಡೆವು, ಕೇಳಿದೆವು. ಬೇಕಾದಷ್ಟು ಇವತ್ತು ನಾವು ಅಂಗೈಯಗಲದಲ್ಲಿ ಅಂತರ್ಜಾಲ ಪುಟಗಳಿಂದ ಅಂತ ಚಿಂತನೆ ಮಾಡೋದ್ರಿಂದ ಬಿಲ್ವ ಅಂತ ಕೊಟ್ಟರೆ ಸಾಕು, ಬೇಕಾದಷ್ಟು ಮಾಹಿತಿಗಳನ್ನು ಕೊಡ್ತಾನೆ ಅವನು, ಏನೆಲ್ಲ ಬರ್ತದೆ, ಎಲ್ಲೆಲ್ಲ ರೆಫರೆನ್ಸ್ಗಳಿವೆ ಅಂತ. ಆದರೆ ಅದನ್ನು ಉಪಯೋಗಿಸಿಕೊಂಡಲ್ಲಿ ನಮಗೆ ಎಷ್ಟು ಲಾಭ ಇದೆ ಪೂಜೆಯ ಪದ್ಧತಿಯಲ್ಲಿ ಎನ್ನುವುದರ ಬಗ್ಗೆ ಮಧ್ವಾಚಾರ್ಯರ ಒಂದು ಫೋಕಸ್. ಅದನ್ನು ಹಳೆಯ ಪೂಜಾ ಚಿಂತಕರೆಲ್ಲ ಹೆಚ್ಚು ಗಮನಿಸಲಿಲ್ಲ, ಒತ್ತು ಕೊಟ್ಟಿಲ್ಲ. ಕೊಟ್ಟಿದ್ದಾರೆ, ಬಿಲ್ವಪತ್ರೆ ಪೂಜೆಗೆ ಪ್ರಶಸ್ತ ಅನ್ನುವುದನ್ನು ಕೊಟ್ಟಿದ್ದಾರೆ. ಆದರೆ ಭಗವಂತನ ವಿಭೂತಿಗಳ ಬಗ್ಗೆ ಹೇಳುವಲ್ಲಿ ಪತ್ರಗಳಲ್ಲಿ ತುಳಸಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಅಷ್ಟು ಗಮನಿಕೆ ಇಲ್ಲ. ಆದರೆ ಆಚಾರ್ಯ ಮಧ್ವರು ಇದನ್ನು ಎತ್ತಿ ಹೇಳುವ ಮೂಲಕ ನಾವಿವತ್ತು ವರ್ಷಕ್ಕೊಮ್ಮೆಯಾದರೂ ಕೃಷ್ಣ ಪಕ್ಷದ ಅಷ್ಟಮಿಯ ವ್ರತದಲ್ಲಿ, ದೇವರ ವ್ರತದಲ್ಲಿ ಉಪಯೋಗಿಸ್ತೇವೆ ಅನ್ನೋದೊಂದು ವಿಶೇಷವೇ ಇರಲಿ. ಇಲ್ಲಿ ಸಕೃತ್ ಶಬ್ದಕ್ಕೆ ಸಕೃತ್ ಅಭ್ಯರ್ಚೆ ಎನ್ನುವಲ್ಲಿ ಒಂದು ಬಾರಿ ಆದರೂ ಅಂತ ಹೇಳುವಾಗ ದಿನಕ್ಕೊಂದು ಬಾರಿ ಆದರೂ ಅಂತ ಅರ್ಥ ಮಾಡಬೇಕು ನಾವು. ಇಲ್ಲಾದರೆ ನಾನು ಹೇಳಿದಾಗೆ ವರ್ಷಕ್ಕೊಮ್ಮೆ ಆದರೂ ಅಂತ ಮಾಡಿದರೆ, ಕೃಷ್ಣ ಪಕ್ಷ ದೇವರ ವ್ರತದಲ್ಲಿ ಅಂತ ಮಾಡಿದರೆ, ಇನ್ನೊಬ್ಬರು ನನಗಿಂತಲೂ ಮುಂದೋದವರು ಇನ್ನೊಂದು ದೊಡ್ಡ ಅರ್ಥ ಮಾಡ್ತಾರೆ. ಜೀವನದಲ್ಲಿ ಒಮ್ಮೆ ಆದರೂ ಹೇಳಿ ಯಾರು ಸಕೃತ್ ಅಭ್ಯರ್ಚೆ ಗೋವಿಂದ ಬಿಲ್ವಪತ್ರೇಣ ಅಂತ. ಬದುಕಿನಲ್ಲಿ ಒಮ್ಮೆ ಬಿಲ್ವಪತ್ರೆ ಹಾಕಿದ್ರು ಸಾಕಾಗ್ತದೆ. ಉತ್ತರಾರ್ಧದ ಪೂರ್ತಿ ನಮಗೆ ಫಲ ಬೇಕು. ಮತ್ತೆ ಉತ್ತರಾರ್ಧ ಇನ್ನು ನಾನು ವಿವರಣೆ ಮಾಡಲಿಲ್ಲ. ಮುಕ್ತಿಭಾಗಿ ನಿರಾತಂಕಿ ವಿಷ್ಣುಲೋಕೆ ಚಿರಂಬಸೆ ತಂದ ಜೋರುಂಟು. ಆದರೆ ಮೇಲಿನ ಗೆರೆಗೆ ಅರ್ಥ ಮಾಡಿದರೆ, ಬದುಕಿನಲ್ಲಿ ಒಮ್ಮೆಯಾದರೂ ಅಂತ ಅರ್ಥ ಮಾಡಿದರೆ ಬಹಳ ಕಷ್ಟ ಉಂಟು. ಆದರೆ ಬದುಕಿನಲ್ಲಿ ಒಮ್ಮೆಯಾದರೂ ಮಾಡುವುದರಲ್ಲಿ ಬಿಲ್ವಪತ್ರೇಣ ಅಭ್ಯರ್ಚ್ಯ ಅಲ್ಲಿಗೆ ಅನ್ವಯ ಮಾಡಬೇಕು. ಸಕೃತ್ ಬಿಲ್ವಪತ್ರೇಣ ಅಭ್ಯರ್ಚ್ಯ ಗೋವಿಂದಂ ಹೇಳಿದರೆ, ಬದುಕಿನಲ್ಲೇ ಒಮ್ಮೆಯಾದರೂ ಬಿಲ್ವಪತ್ರೆಯಿಂದ ಗೋವಿಂದನನ್ನು ಅಭಿತಃ ಅರ್ಚನೆ ಮಾಡಿದರೆ, ಪರಿಪೂರ್ಣವಾಗಿ ಮೆಚ್ಚಿಸಿದರೆ, ಪೂಜಿಸಿದರೆ ಅಂತ. ನಮಗೆ ಯಾರಾದರೂ ಬಿಲ್ವಪತ್ರೆಯಿಂದ ಪೂಜೆಯನ್ನು ಹೇಳಿಕೊಟ್ಟಿದ್ದಾರಾ? ಇದು ಕಷ್ಟ, ನಮಗದು ಗೊತ್ತಿಲ್ಲ. ಅಂದರೆ ಎಷ್ಟೆಲ್ಲ ಇರಬಹುದು ಅಂತ ಯೋಚನೆ ಮಾಡಿದರೆ, ಎಷ್ಟು ಕಲಶಕ್ಕೆ ಹಾಕಬೇಕು, ಉಪಚಾರಗಳಲ್ಲಿ ಯಾವುದನ್ನು ಎಷ್ಟು ಬಳಸಬೇಕು. ಈಗ ಅರ್ಘ್ಯಂ ಸಮರ್ಪಣೆ ಅನ್ನುವಾಗ ಅರ್ಘ್ಯ ಪಾತ್ರೆಯಲ್ಲಿ ಎಷ್ಟು ಹಾಕಲಿಕ್ಕೆ, ಎಷ್ಟರನ್ನು ಬಿಲ್ವಪತ್ರೆ ಹಿಡ್ಕೊಂಡು ಅರ್ಘ್ಯ ಕೊಡಬೇಕು ಯಾರು ಹೇಳ್ತಾರೆ? ಅಖಂಡವಾದ ಬಿಲ್ವಪತ್ರೆ ಎಷ್ಟು ಹೇಳಿದರು, ನಾನೀಗ ಕೇಳಿದ್ದಕ್ಕೆ ಗೊತ್ತು ಕೆಲವರಿಗೆ. ಅಷ್ಟೊಂದು ಲೆಕ್ಕ ಉಂಟಾಗಾದರೆ ಎಷ್ಟು ಅಂತ ನಾವಿನ್ನೂ ಹೇಳಿ ಮಾಡಿ ಹೇಳಬೇಕು. ಕೃಷ್ಣದೇವರಿಗಾದರೆ 8 ಇಟ್ಕೊಳ್ಳಿ, ಅವನು 8 ಸಂಖ್ಯೆ, ಇದು ಒಳ್ಳೆ ಕಥೆ ಇದೆ. ರಾಮದೇವರಿಗಾದರೆ 7 ಇಟ್ಕೊಳ್ಳಿ, ಅದು ರಾಮನ ಸಂಖ್ಯೆ. ಪ್ರಮಾಣ ಕೊಡಿ ಅಂತ ಕೇಳುತ್ತೇವೆ ನಾವು. ಪ್ರಮಾಣ ಹೇಳಬೇಕು, ವೆರೈಟಿ ಹೇಳಬೇಕು. ಇಂಥ ಉಪಚಾರಗಳು ಇಷ್ಟಿಷ್ಟು, ಹಾಗೂ ಒಂದು ಆಗ್ತದಲ್ಲ ನೋಡಿ. ಇದು ಅಭ್ಯರ್ಚ್ಯ ಶಬ್ದವನ್ನು ನಾವು ಅಲ್ಲಾಡಿಸಿದರೆ, ಬದುಕಿನಲ್ಲಿ ಒಮ್ಮೆ ಆದರೂ ಬಿಲ್ವಪತ್ರೆಯಿಂದ ಪೂಜೆ ಅಂತ ಮಾಡಿದರೆ, ಇವತ್ತೆಂತ ಕೇಳಿದರೆ ಬಿಲ್ವಪತ್ರೆಯಿಂದ ಪೂಜೆ ಅಂತ. ಬಿಲ್ವಪತ್ರೆಯಿಂದ ಪೂಜೆ ಮಾಡುವ ಸ್ಟೈಲ್ ಹೇಗೆ, ಅದನ್ನು ಅರ್ಘ್ಯಕ್ಕೆ ಹೇಗೆ ಉಪಯೋಗಿಸೋದು, ಪಾದ್ಯಕ್ಕೆ ಹೇಗೆ, ಆಚಮನದಲ್ಲಿ ಹೇಗೆ, ಸ್ನಾನದಲ್ಲಿ ಹೇಗೆ, ಸ್ನಾನ ಕಲಶದಲ್ಲಿ ಹೇಗೆ, ಶಂಖಪೂಜೆಯಲ್ಲಿ ಹೇಗೆ, ಪೀಠ ಪೂಜೆಯಲ್ಲಿ ಹೇಗೆ, ಗೊತ್ತುಂಟ ನಮಗೆ? ಗೊತ್ತಿಲ್ಲ. ಒಮ್ಮೆ ನಾನು ಹೇಳಿದೆ ಅದನ್ನು ಕಂಕಣೆ ಹಾಕುವುದು ಅಂತ ಕೊಡುವಾಗ ಮೇಲ್ಮುಖವಾಗಿ ಕೊಡಲಿಕ್ಕಿಲ್ಲ, ಅದೋ ಮುಖವಾಗಿ ಬಿಲ್ವಪತ್ರೆ. ಇದೇ ಒಂದು ಸೀಕ್ರೆಟ್, ಇದೇ ರಹಸ್ಯ, ಇದೇ ಗೊತ್ತಿಲ್ಲ ಹೆಚ್ಚಿನವರಿಗೆ. ನಾವೆಲ್ಲಿ ನೋಡ್ಬೋದು ಬೇಕಾದರೆ ಬಿಲ್ವಪತ್ರೆ ಅರ್ಚನೆ ಮಾಡುವಲ್ಲಿ ಹಾಕುವಲ್ಲಿ ಎಲ್ಲ ಹೇಗೆ ಗೊತ್ತಿರೋದಿಲ್ಲ, ಯಾರು ಹೇಳಿಕೊಡುವುದಿಲ್ಲ ಅದಕ್ಕೆಲ್ಲ. ಪಕ್ಕನೆ ರಹಸ್ಯ ಉದ್ಘಾಟನೆ ಮಾಡೋದಿಲ್ಲ ಗೊತ್ತಿದ್ದವರು, ನಡೀಲಿ ಅಂತ. ಹಾಗೆ ಬಿಲ್ವಪತ್ರೆಯನ್ನು ಎಷ್ಟೆಷ್ಟರ ಮಟ್ಟಿಗೆ ಉಪಯೋಗಿಸಿಕೊಳ್ಬೇಕು. ಅದು 16 ದಿನದಲ್ಲಿ ಬಿಲ್ವಪತ್ರೆಗೆ ಅವಕಾಶ ಉಂಟು, 1-2 ದಿನ ಅಲ್ಲ. ಆದರೆ ಅಖಂಡ ಆಗುವುದಿಲ್ಲ, ಅದು 1-2 ದಿನದಲ್ಲಿ ತುಂಡಾಗ್ತದೆ ಅದು ಅಂತ.
ಇದೊಂದು ಅಭ್ಯರ್ಚ್ಯ ಶಬ್ದವನ್ನು ನಾವು ಎತ್ತಿಕೊಂಡ್ರೆ, ಬಿಲ್ವತ್ರೆಯಿಂದ ವಿಶೇಷವಾಗಿ ದೇವರ ಪೂಜೆ ಅಂತ ಅರ್ಥ ಮಾಡಿದರೆ ಯಾವ ಪ್ರಕಾರ ಗೊತ್ತಿಲ್ಲ. ಯಾಕೆಂದರೆ ಇಲ್ಲಿ ಒಂದು ಇತಿಹಾಸ ಉಂಟು, ಅದನ್ನು ನಾನು ಗಮನಿಸ್ತೇನೆ, ಗುರುತಿಸ್ತೇನೆ. ವಿಷ್ಣು ತೀರ್ಥರು ಮಧ್ವಾಚಾರ್ಯರ ಪೂರ್ವಾಶ್ರಮ ತಮ್ಮ, ಅವರ ಹೆಸರು ಗೊತ್ತಿಲ್ಲ, ತಮ್ಮ ಹೆಸರು ಗೊತ್ತಿಲ್ಲ, ಆಶ್ರಮ ಹೆಸರು ಗೊತ್ತುಂಟು ವಿಷ್ಣು ತೀರ್ಥರು. ದೇವ ವಿಷ್ಣು ಎನ್ನುವ ಪ್ರತಿಮೆ ಮೇಲೆ ಪುಷ್ಪವಿದ್ದಿದೆ ಅಂತ ಅರ್ಥ. ಮಧ್ವಾಚಾರ್ಯ ಹೆಸರು ಕೊಡುವಾಗ ದೀಕ್ಷಾ ವಿಧಾನದಲ್ಲಿ ವಿಷ್ಣು ತೀರ್ಥರೊಂದು ಕೊಟ್ಟಿದ್ದಾರೆ. ಅವರು ಸಾಧನೆ ಮಾಡಿದ್ದರ ಬಗ್ಗೆ ಮಧ್ವವಿಜಯ ನಾರಾಯಣ ಪಂಡಿತರು ಇತಿಹಾಸವನ್ನು ಹೇಳುತ್ತಾರೆ. ಹೇಳುವುದಿಲ್ಲ, ನಾನು ಹೇಳಬಾರ್ದು ಅದೆಲ್ಲ, ಆದರೂ ಹೇಳುತ್ತೇನೆ ಅಂತ ಚೂರು ಹೇಳುತ್ತಾರೆ. ಗೋಪ್ಯತ್ವ ಅದ್ವಾ ನವರಣ್ಯತೆ ಅಂತ ಹೇಳುತ್ತಾ ಅದು ರಹಸ್ಯದು, ಅದು ಸೀಕ್ರೆಟ್, ಅದು ಹೇಳುವುದಿಲ್ಲ ಹೇಳಿದ್ದಾರೆ ವಿಷ್ಣು ತೀರ್ಥರ ಸಾಧನೆಯನ್ನು. ಬಿಲ್ವಪರ್ಣೈ ಕ್ಷಿತೌಪನ್ನೈ ತೃಪ್ತಿಮಾನ್ ಸಲಿಲೈರಭಿ ಪಂಚಗವ್ಯಂ ಬಪೋ ಕಿಂಚಿತ್ ಪಂಚಮೇ ದಿನೇ ಅಂತ ಇವತ್ತು ಇದ್ದಾರೆ. ನಾವು ಬಹಳ ಕಷ್ಟದಲ್ಲಿ ವಿಷ್ಣು ತೀರ್ಥರನ್ನು ನೆನಪಿಸಬೇಕು. ಕುಮಾರಾದ್ರಿಯಲ್ಲಿ ಪರ್ವತದಲ್ಲಿ ಇದ್ದಾರೆ. ಹಾಗಾದರೆ ಪರ್ವತಗಳು ಹೇಗಿರಬೇಡ, ಊಹೆಗೂ ಅತೀತ, ಅರ್ಥ ಆಗುವುದಿಲ್ಲ. ಹೇಗಿರ್ತಾರೋ ಎಷ್ಟೋ ಜನ ಹುಡುಕ್ಲಿಕ್ಕೆ ಹೋಗಿದ್ದಾರೆ ಕುಮಾರಾದ್ರಿಗೆ, ಸಿಗುವುದಿಲ್ಲ. ಪ್ರೀತಿಯಿಂದ ಬಂದವರಿಗೆ ಕುರುಹು ಕೊಟ್ಟಿದ್ದಾರೆ ಅಷ್ಟೇ. ಯಾವುದೋ ಒಂದು ಕಾಲಘಟ್ಟಕ್ಕೆ ಸಿದ್ಧಾಂತಗಳು ಶಿಥಿಲಗೊಂಡಾಗ ಮತ್ತೆ ಅದನ್ನು ಊರ್ಜಿತಗೊಳಿಸಲಿದ್ದಾರೆ ಅಂತ ಹೇಳಿ ಅವರಿಗೆ ಇತಿಹಾಸದಲ್ಲಿ ಸ್ಥಾನ ಇದೆ. ಅದೇ ವಿಶೇಷ. ಹಾಗಾಗಿ ಗುಡ್ಡೆಗಳು, ಪರ್ವತಗಳು, ಬೆಟ್ಟಗಳು ಏನು ಮಾತಾಡ್ತಾವು, ಎಷ್ಟು ಮಾತಾಡ್ತಾವು ಗೊತ್ತಿಲ್ಲ. ಯಾರೆಲ್ಲ ಸಾಧಕರು ಎಲ್ಲಿ ಅವಿತಿದ್ದಾರೋ, ನಮಗೆ ಗೊತ್ತಿರುವ ವಿಷ್ಣು ತೀರ್ಥರೇ 700 ವರ್ಷದ ಹಿಂದಿದ್ದೆ, 800 ವರ್ಷದ ಹಿಂದಿನ ಕಥೆಯಲ್ಲಿ ಎಂಥದ್ದು ಗೊತ್ತಿಲ್ಲ. ಅವರಲ್ಲಿಗೆ ಹೋಗುವುದಾಗಲಿ, ಬರುವುದಾಗಲಿ, ತಿಳಿಯುವುದಾಗಲಿ ಎಂಥದ್ದು ಅರ್ಥ ಆಗುವುದಿಲ್ಲ. ಅದೇನು ದೊಡ್ಡ ಸಂಗತಿಯಲ್ಲ ಕುಮಾರಾದ್ರಿ ಅನ್ನುವುದು. ಇಂಥ ಬೆಟ್ಟಗಳನ್ನು ಹುಡುಕುವುದೇನು ಅಂತ ಮತ್ತೆ ಹೇಗೆ ಅಂತ ಬಹಳ ವಿಚಿತ್ರವಾದ ಸನ್ನಿಧಾನಗಳನ್ನು ಪಡೆದಿರುವ ಸಂಗತಿಗಳು. ಅವಳು ಕೇಳಿದ್ಲು ಆಗ, ಇದೆಲ್ಲ ಹೇಗೆ ರೂಪುಗೊಳ್ಳುತ್ತವೆ ಅಂತ. ನಾನು ಹೇಳಿದೆ, ಹಿಂದೆಲ್ಲ ಒಬ್ಬೊಬ್ಬರು ಒಂದು ಕಡೆಯಲ್ಲಿ ಗುಡ್ಡೆಯಲ್ಲಿ ಕೂತ್ಕೊಳ್ಳೋದು, ಸಾಧನೆ ಮಾಡುತ್ತಾರೆ. ಹಾಗೆ ಯಾವುದೋ ಒಂದು ಪ್ರತೀಕವನ್ನು ಪ್ರತಿಷ್ಠೆ ಮಾಡುತ್ತಾರೆ, ಅವರಿಗೆ ಅಲ್ಲೇ ಕುಂಡವನ್ನು ಮಾಡುತ್ತಾರೆ, ಅಲ್ಲೇ ಅದನ್ನು ಅಭಿಷೇಕ ಮಾಡ್ತಾ ಬಿದ್ದ ಹಣ್ಣನ್ನು ತಿಂದುಕೊಂಡು, ಎಲೆಯನ್ನು ತಿಂದುಕೊಂಡು, ನೀರು ಕುಡಿದುಕೊಂಡು ನೂರಾರು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡುತ್ತಾರೆ. ಈಗ ಅಗಸ್ತ್ಯ ಅಂತ ಇಟ್ಕೊಳ್ಳುವ, ಹೋದ ಒಂದು ಗುಡ್ಡೆಯಲ್ಲಿ ಕೂತ, ಅದು ಅಗಸ್ತ್ಯಾದ್ರಿ ಅಂತ ಹೆಸರು ಬರ್ತದೆ, ಅಗಸ್ತ್ಯಗಿರಿ ಅಂತ ಹೆಸರು ಬರ್ತದೆ. ಮತ್ತೆ ಅವರಿದ್ದರು, ಹಾಗೆ ಇಷ್ಟು ಸಮಯ ಇದ್ದರು ಅಂತ ಅಲ್ಲೇ ಒಂದು ಕುಂಡ ಮಾಡಿದ, ಅಗಸ್ತ್ಯ ಕುಂಡ ಅಂತ ಹೆಸರು ಆಗ್ತದೆ. ದೇವರನ್ನು ಪ್ರತಿಷ್ಠೆ ಅಗಸ್ತ್ಯೇಶ್ವರ ಅಂತ ಕರೀತಾರೆ. ಮತ್ತೆ ಯಾರೋ ಕಟ್ತಾರೆ, ದೊಡ್ಡದು ಮಾಡ್ತಾರೆ, ಹೆಸರು ಬಡಿತಾರೆ, ಇನ್ನೊಬ್ಬರು ಇನ್ನೊಂದು ತಂದಿಡ್ತಾರೆ, ಅಲ್ಲಿ ಹೇಗೆ ಉಂಟಲ್ಲ ಮತ್ತೊಂದು ಕಡೆದು ಇನ್ನೊಂದು ಹಾಕಿಬಿಡ್ತಾರೆ, ಮುಂದುವರಿತೈತೆ. ಹಾಗಿಲ್ಲಿ ಸಪ್ತೇಶ್ವರ ಅಂದಾಗ ವಿಚಿತ್ರ ಅನಿಸಿತ್ತು ನನಗೆ. ಅಲ್ಲಿ 7 ಬಾಗಿಲುಗಳು ಬೇರೆ ಇವೆ, 7 ಧಾರೆಗಳು ಬರ್ತಾ ಇದ್ದು ಅಂತ ಅರ್ಥ, ಸಪ್ತಧಾರೆಗಳು. ಈಗ 5 ಧಾರೆ ಬರ್ತದೆ ನೋಡಿ, ನಾನು 5 ಕಡೆಯಿಂದ ನೀರು ಬರ್ತದೆ. ಅದನ್ನು ಒಂದು ಕಡೆಗೆ ಮಾಡಿದ್ದಾರೆ. ಈಗ ಒಂದು ಕಡೆಯಲ್ಲಿ ಬೀಳ್ತದೆ, ಕುಂಡದಲ್ಲಿ ತುಂಬಲಿಲ್ಲ, ಹಾಗಾಗಿ ಹೊರಗೆ ಬೀರುವುದಿಲ್ಲ. ಹೊಸತು ಗೋಮುಖವನ್ನು ಇಟ್ಟಿದ್ದಾರೆ, ಹಳೆ ಗೋಮುಖವನ್ನು ಅದು ಶಿಥಿಲ ಆಗಿದೆ, ಹೊಸತ್ತು ಆ್ಯಡ್ ಮಾಡಿದ್ದಾರೆ, ಶಿಥಿಲವನ್ನು ಉಳಿಸಿಕೊಂಡಿದ್ದಾರೆ. ಲಿಂಗಗಳು ಇದೆ, 7 ಇಲ್ಲ, 2 ಬಾಕಿ ಆಗಿದೆ. 2 ಬೇರೆ ಪರ್ಪಸ್ಸಿಗೆ ಯೂಸ್ ಮಾಡ್ತಾ ಇದ್ದಾರೆ. ಅಂತೂ ನೋಡುವಾಗ ಚಂದವಾಗಿ 7 ಋಷಿಗಳು ಕೂತಿದ್ದರು, ಒಬ್ಬರೇ 7 ಮುಖದಿಂದ ಪೂಜೆ ಮಾಡಿದರು ದೇವರನ್ನು. ಏನೂ ಅರ್ಥ ಆಗುವುದಿಲ್ಲ. ಹಾಗೆ ವಿಷ್ಣು ತೀರ್ಥರು ನೆಲದಲ್ಲಿ ಬಿದ್ದ ಬಿಲ್ಲುವತ್ರೆಯನ್ನು ತಿಂದು ಬದುಕಿದ್ರು ಅಂತ ಇದು ಕತೆ. ಬಿಲ್ವಪರ್ಣೈ ಕ್ಷಿತೌಪನ್ನೈ, ನೆಲದಲ್ಲಿ ಬೀಳಬೇಕಾದ್ರೆ ಅದು ಹಳತ ಆಗಬೇಕು, ಹೊಸದಾಗಿ ಹಚ್ಚ ಹಸುರಾಗಿ ಏನು ಸಿಗುವುದಿಲ್ಲ. ಬೀಳುವಾಗ ತುಂಡಾಗಿಯೂ ಬೀಳುತ್ತದೆ, ಬಾಡಿಯೂ ಬೀಳುತ್ತದೆ. ಬಿದ್ದದ್ದನ್ನು ತಿನ್ನುವುದು ಅಹಿಂಸೆ ಅಂದರೆ ಇದು. ಸನ್ಯಾಸಿಗಳಿಗೆ ಕೊಯ್ಯುವುದಿಲ್ಲ, ಕೊಯ್ಯಲಿಕ್ಕಿಲ್ಲ. ಬಿದ್ದ ಎಲೆಯನ್ನು ದೇವರಿಗೆ ಹಾಕಿ ಅದನ್ನೇ ತಿಂದುಕೊಂಡು
ನೋಡಿ ಹೇಗೆ ಹಾಕಿದ್ದಾರೆ, ಏನು ಮಂತ್ರ ಹೇಳುತ್ತಾರೆ, ಹೇಗೆ ಪೂಜೆ ಮಾಡಿದ್ರು, ಅದನ್ನು ಹೇಗೆ ನಿರ್ಮಾಲ್ಯವನ್ನು ಮತ್ತೆ ಪ್ರಾಶನ ಮಾಡಲಿಕ್ಕೆ ಉಪಯೋಗಿಸಿಕೊಂಡ್ರು. ಎಲ್ಲಿ ಸೀಕ್ರೆಟ್ ಇದೆ, ಎಲ್ಲಿ ರಹಸ್ಯ, ಎಲ್ಲಿ ತಂತ್ರ ಇದೆ? ಹೇಳಿದ್ದಿಷ್ಟು ನಾನು ಆ್ಯಡ್ ಮಾಡಿದ್ದಷ್ಟು, ಯಾವ ವ್ಯಾಖ್ಯಾನಕಾರ ಹೇಳೋದಿಲ್ಲ. ಬಿಲ್ಲುಬರ್ಣೈ ಚಿತೋಪನ್ನೈ ಹೇಳಿದ ತಕ್ಷಣ ಬಿದ್ದ ಎಲೆಗಳಿಂದ ಬದುಕಿದ್ರು ಬಿಲ್ಲುವದ್ದು. ಅದನ್ನು ದೇವರಿಗೆ ಏರಿಸಿ ಅಂತ ಹೇಳಿದ್ದು ನಾನು, ವ್ಯಾಖ್ಯಾನಕಾರ ಕೊಡಲಿಲ್ಲ ಆ ಶಬ್ದಗಳನ್ನೆಲ್ಲ. ಆಗ ದೇವರಿಗೆ ಏರಿಸುವ ಕ್ರಮ ಅವರಿಗೆ ಗೊತ್ತಿತ್ತು, ಎಷ್ಟಕ್ಕೆ ಏನು ಹೇಗೆ ಅಂತ, ಯಾವ ಉಪಚಾರಗಳಿಗೆ ಯಾವ ಪ್ರಕಾರದಲ್ಲಿ ಅಂತ. ಅದರಿಂದ ಅವರು ಎಷ್ಟು ಬಹುವಚನ ಹಾಕಿದ್ದಾರೆ ಮಾತ್ರ ಇಲ್ಲಿ, ಬಿಲ್ವ ಪರ್ಣೈ ಕ್ಷಿತೋಪನ್ನೈ ಅಂತ. ಅದರಿಂದ ಬಹುವಚನ ಹಾಕಿದ್ರಿಂದ ಅವರು ಹೆಚ್ಚು ತಿಂದಿದ್ದಾರೆ. ಒಂದೇ ಸರ್ತಿ ಯತಿಗಳಿಗೆ ತಿನ್ನಲಿಕ್ಕಿರುವುದೊಂದು ಮುಖ್ಯ ವಿಷಯ. ಅಷ್ಟೌಗ್ರಾಸ ಅಂತ ಇನ್ನೊಂದು ಕತೆ ಉಂಟು. 8 ತುತ್ತಿಗಿಂತ ಜಾಸ್ತಿ ತಿನ್ನಲಿಕ್ಕಿಲ್ಲ ಅವರು ಇಡೀ ದಿನದಲ್ಲಿ, ಒಂದು ಹೊತ್ತು ಊಟದಲ್ಲಿ. ಅದರಿಂದ 8 ಎಲೆ ತಿಂದಿದ್ದಾರೆ ಅಂತ ಹೇಳಬಹುದು, ತುತ್ತಿಗೊಂದು ಎಲೆ ಅಂತ. ಸುಮ್ಮನೆ ಊಹೆಗಳು, ಉಪಚಾರಗಳಲ್ಲಿ ಉಪಯೋಗಿಸಿದ ಯೋಚನೆಗಳನ್ನು ಮಾಡುತ್ತಾ ನೀರು ಕುಡಿತಾ ಇದ್ರು. ತೃಪ್ತಿಮಾನ್ ಸಲಿಲೈ ರಪಿ ಅಂತ ಅಂದರೆ ಕೆಲವೊಮ್ಮೆ ನೀರು ಮಾತ್ರ ಅಂತ ಅರ್ಥದಲ್ಲಿ. ಎಲೆಗಳನ್ನು ತಿನ್ನದೇ ಇದ್ದ ಕಥೆ ಉಂಟು, ನೀರು ಮಾತ್ರದಲ್ಲಿಯೂ ಬದುಕಿದ್ದಾರೆ. ಪಂಚಗವ್ಯಂ ಪಪೋ ಕಿಂಚಿತ್ ಪಂಚಮೇ ದಿನೇ. ಇನ್ನೂ ಗಟ್ಟಿಯಾದ ಸಾಧನೆ ಅಂದರೆ ಪಂಚಗವ್ಯ ಕುಡಿಯುವುದು. ಪಂಚಾಮೃತ ಅಲ್ಲ, ನಾವು ಪಂಚಾಮೃತ ಆದ್ರೆ ಒಂದು ಪಾತ್ರದ ಹತ್ರ ಕುಡಿತಿದ್ದೆವು. ಇದು ಪಂಚಗವ್ಯ, ಗೋಮೂತ್ರ ಗೋಮಯ ಹಾಕಿದ್ದು. ಅದು ಬೇಕಾದಷ್ಟಲ್ಲ, ತುಪ್ಪ ಸರಿ ಹಾಕಿ ಅಂತೇಳಿ ಪಂಚಗವ್ಯದಲ್ಲಿ ತೊಂದರೆ ಇಲ್ಲ, ತುಪ್ಪ ಮೊಸರು ಜಾಸ್ತಿ ಇರಲಿ, ಒಂಚೂರು ಗೋಮೂತ್ರ ಹಾಕಿದ ಹಾಗೆಲ್ಲ. ಪಂಚಗವ್ಯ ಮೇಳನ ಪ್ರಕಾರ ಇದೆ. ಪ್ರಾಶನ ಪಂಚಗವ್ಯ ಹೇಗಿರ್ತದೆ ಅಂತ 3 ಪ್ರಕಾರದಲ್ಲಿ ಪಂಚಗವ್ಯವನ್ನು ಉಪಯೋಗಿಸ್ತಾರೆ. ಒಂದು ಅಧಿವಾಸನದಲ್ಲಿ, ಪ್ರತಿಮೆಯನ್ನು ಮುಳುಗಿಸಿಡಲಿಕ್ಕೆ ಮೊದಲಿಗೆ. ಮತ್ತೊಂದು ಪ್ರಾಶನದಲ್ಲಿ ಪಂಚಗವ್ಯ, ಪ್ರತಿನಿತ್ಯ ಇದಾಗುವ ಪಂಚಗವ್ಯ ಮೇಳನ ಮಾಡುತ್ತಾರೆ. ಪುಣ್ಯ ಆದ ಮುಂಚೆ ಪಂಚಗವ್ಯ ಮಾಡಲಿಕ್ಕೆ ಉಂಟು ಮಂಗಳ ಕಾರ್ಯಗಳಲ್ಲಿ. ಮತ್ತೊಂದು ಪಂಚಗವ್ಯ ಹೋಮ ಉಂಟು, ಶುದ್ಧಂಗವಾಗಿ ಮಾಡುವಾಗ. ಅದಕ್ಕೆ ಮೇಳನ ಪ್ರಕಾರ ಬೇರೆ, ಸಮವಾಗಿರುವುದಿಲ್ಲ. ಒಂದು ಕಡೆಯಲ್ಲಿ ಸಮವಾಗಿರ್ತದೆ, ಒಂದು ಕಡೆಯಲ್ಲಿ ವಿಷಮವಾಗಿರ್ತದೆ, ಒಂದು ಪಾಲು ಜಾಸ್ತಿ ಇರ್ತದೆ. ಇದನ್ನೆಲ್ಲ ಲೆಕ್ಕ ಮಾಡಿಕೊಂಡು ನಾನು ಗೋ ಸಮೀಕ್ಷಾ ಅಂತ ಎನ್ನುವುದರಲ್ಲಿ ಕೊಟ್ಟಿದ್ದೇನೆ ಅದನ್ನು. ಪಂಚಗವ್ಯದ ವ್ಯತ್ಯಾಸಗಳು ಏನು ಅಂತ ಹೇಳಿಕೊಂಡು, ಪ್ರಮಾಣಗಳು ಹೇಗಿರ್ತದೆ ಅಂತ ಪುರಾಣಗಳು ಕೊಟ್ಟದ್ದು ನಾನು. ಅದರಿಂದ ಪ್ರಾಶನದ ಪಂಚಗವ್ಯಕ್ಕೆ ಕ್ರಮಬದ್ಧತೆ ಇದೆ. ಅದರಲ್ಲಿ ಗೋಮೂತ್ರ ಗೋಮಯಗಳು ಕಮ್ಮಿ, ಅದರಿಂದ ಕುಡಿಯಲಿಕ್ಕೆ ಸುಲಭ. ಅಧಿವಾಸದಲ್ಲಿ ಜಾಸ್ತಿ ಇರ್ತದೆ ಗೋಮೂತ್ರ ಗೋಮಯಗಳು. ಅಲ್ಲಿರ್ತಕ್ಕ ಕಶ್ಮಲ ಹೋಗಲಿಕ್ಕೆ ಅಂತ ಅಧಿವಾಸದಲ್ಲಿ ಪ್ರತಿಮೆಯನ್ನು ಮುಳುಗಿಸುವುದರಲ್ಲಿ. ಪಂಚಗವ್ಯ ಕಲಶ ಇದೆ ಅಭಿಷೇಕಕ್ಕೆ, ಅದು ಬೇರೆ ಪ್ರಕಾರ ಇದೆ. ಹೋಮಕ್ಕೆ ಬೇರೆ ಪ್ರಕಾರ ಇದೆ. ಆದ್ದರಿಂದ ಇವರು ಪಂಚಗವ್ಯಂ ಪಪೂ ಕಿಂಚಿತ್, ಮತ್ತೆ ಪಂಚಗವ್ಯ ಆದರೂ ಪ್ರಾಶನದ್ದಾದರೂ ತುಂಬತ್ತು ಕುಡಿದಿದ್ದಾರೆ, ತುಂಬ ಇಲ್ಲ ಚೂರು ಕುಡ್ದತ್ತು. ಆ ಚೂರು ಸಹ ಎಷ್ಟು ದಿನಕ್ಕೊಮ್ಮೆ ಅಂದರೆ 5 ದಿನಕ್ಕೊಮ್ಮೆ. ಅದು ಕಲಿಬೇಕು ನಾವು. ಪಂಚಮೇ ದಿನ 4 ದಿನ ಉಪವಾಸ, 5ನೇ ದಿನ ಪಂಚಗವ್ಯ ಪ್ರಾಶನ ಆಯ್ತಲ್ಲಿಗೆ. ಇದೆಲ್ಲ ಒಂದು ತಾಣದಲ್ಲಿ ಸುಮ್ಮನೆ ಕೂತಿದ್ದವರಿಗೆ ಮಾತ್ರ ಆಗ್ತದೆ. ಏನು ಕೆಲಸ ಇಲ್ಲ, ಜಪ ಮಾಡುವುದಷ್ಟೇ, ಧ್ಯಾನ, ಶರೀರ ಧಾರಣೆಗಾಗಿ ಅಷ್ಟೇ ಬಿದ್ದ ಎಲೆಯನ್ನು, ಹರಿಯುವ ನೀರನ್ನು ತಿಂದು ಬದುಕುವ ಬಗೆ. ಇದನ್ನು ಹೇಳಿಕೊಡಲಿಲ್ಲ ಅಂತ ಕೇಳಿದ್ದು ನಾನು. ಅವರು ಈಗಲೂ ಬಿಲ್ಲುವತ್ತರೆಯನ್ನು ಉಪಯೋಗಿಸ್ತಾರೋ? ಪಂಚಗವ್ಯ ಅಂತೂ ಇಲ್ಲ ಈಗ, ದನ ಇಲ್ಲ, ಅಲ್ಲಿ ಜನ ಇಲ್ಲ, ನೀರಂತೂ ಇದೆ. ಅವರ ತಪಸ್ಸಿನ ಕಥೆ ಏನಂತೂ ಗೊತ್ತಿಲ್ಲ, ಇದ್ದಾರೆ ಎನ್ನುವುದು ಸತ್ಯ. ತೆಗೆದ ಅಭ್ಯರ್ಚ್ಯ ಗೋವಿಂದ ಬಿಲ್ಲುವತ್ರೇಣ ಮಾನವಃ. ದೇವತೆಗಳಿಗಾಗುವ ಕೆಲಸ ಅದು, ಅವರಿಗೆ ಸಾಧನೆಗಳು ಗೊತ್ತುಂಟು. ಇಲ್ಲಿ ಮಾನವಃ ಶಬ್ದ ಹಾಕಿದ್ದಾರೆ, ಅದಕ್ಕೋಸ್ಕರ ಮನುಷ್ಯರಿಗೆ ಮಾಡಬೇಕಾದ್ದು ಅಂತ. ಇದು ನಮಗೆ ಹೇಳಿದ್ದು, ನಾವು ಮಾಡುವಂಥದ್ದು, ಮಾಡಬೇಕಾದ್ದು, ತಿಳ್ಕೊಳ್ಳಿಕ್ಕೆ ಬೇಕಾದ್ದು. ಬಿಲ್ಲುಪತ್ರೆಯಿಂದ ದೇವರನ್ನು ಪೂಜಿಸುವ ಕ್ರಮ ಏನು ಎನ್ನುವುದೇ ಒಂದು ದೊಡ್ಡ ವಿಷಯ. ಎಲ್ಲಿಗೆ ಎಷ್ಟು ಉಪಯೋಗಿಸಿಕೊಂಡು ಯಾವ ಪ್ರಕಾರದಲ್ಲಿ ಎಂಥದ್ದು ಆಗಬೇಕು. ಒಂದು ಕಡೆ ಇತಿಹಾಸ, ಅದು ಹೇಳುವುದು ಬೇಡ ಅಷ್ಟೇ, 1,00,000 ಬಿಲ್ವಾರ್ಚನೆ ಮಾಡಿತು.
ಬೇಕಾದಷ್ಟು ಬಂದಿದೆ ಬಿಲ್ವಗಳು ಹಾಕಲಿಕ್ಕೆ, ಲಿಂಗಕ್ಕೆ, ಶಿವನಿಗೆ, ವೈಷ್ಣವರೇ, ನಮ್ಮವರೇ ಮಾಡಿ ಆಯಿತು ಅರ್ಚನೆ. ಎಲ್ಲ ಯಾರೆಲ್ಲ ಸೇರಿದ್ದಾರೆಲ್ಲ ಗೊತ್ತಿಲ್ಲ, ಪಂಚಾಕ್ಷರ ಮಂತ್ರದಿಂದಲೇ ಅಂತ ಆಯಿತು. ಅದು ಎಷ್ಟು ಜನ ಸೇರಿದ್ದಾರೋ ಹೇಗೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಪ್ರಧಾನ ಪೂಜೆಯವರು ಏಜ್ ಆಗಿದೆ, ಹೋದರು ಹತ್ತಿರದಲ್ಲಿ ದಿನದಲ್ಲಿ ಆದ ಬಳಿಕ. ಅಂದರೆ ಕಷ್ಟ ಹೇಗಿರುತ್ತದೆ ಅಂತ. ಸುಲಭ ಅಲ್ಲ ಪೂಜೆ ಎನ್ನುವುದು. ಬಿಲ್ಲವತ್ರೆಯಲ್ಲಿ ಆ ಮೃತ್ಯುಂಜಯನಿ ಮಾಡಿದ್ದವರು. ಇಲ್ಲಿ ಹೇಳಿದ ನಾವು ದೇವರಿಗೆ ಇಷ್ಟ, ಹೌದು, ಇಷ್ಟ ಆದರೆ ಮಾಡುವುದು ಹೇಗೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ ನಾನು, ಅಭ್ಯರ್ಚ್ಯ, ನಮಗೆ ದೇವರು ಅಭಿಮುಖ ಆಗುವ ಹಾಗೆ ಪೂಜೆ ಮಾಡಬೇಕು. ದೇವರು ನಮಗೆ ಬೆನ್ನಾಕುವ ಹಾಗೆ ಪೂಜೆ ಮಾಡುವುದಲ್ಲ. ಅದೊಂದು ಸ್ವಾಮಿಗಳ ಕಥೆಯಲ್ಲಿ ಇತಿಹಾಸದಲ್ಲಿ ಇತ್ತು, ನಿಮಗೆ ಕೇಳಲಿಕ್ಕೆ ಸಿಗ್ಬೋದು. ಪೂಜೆಯವ ಗುಡಿಯೊಳಗೆ ಹೋಗೋದು ಪೂಜೆ ಮಾಡಲಿಕ್ಕೆ, ಮತ್ತೆ ಏನು ತರಲಿಕ್ಕೆ ಮತ್ತೊಂದಕ್ಕೆ ಹೊರಗೆ ಬರ್ತಾನೆ, ಮತ್ತೆ ಹೋಗ್ತಾನೆ. ಆಗ ಬದಿಯಲ್ಲಿ ಸ್ವಾಮಿಗಳು ಕೂತು ಅವರ ತರ್ಪಣ ಮಾಡ್ತಾ ಇದ್ರಂತೆ. ಪೂಜೆಯ ಗುಡಿಯಿಂದ ಹೊರಗೆ ಬರುವಾಗ ಮಂಟಪದಲ್ಲೂ ಜಪ ಮಾಡ್ತಾಯಿದ್ರು. ಪೂಜೆಯ ಗುಡಿಯಿಂದ ಹೊರಗೆ ಬರುವಾಗ ಇವರು ಎದ್ದು ನಿಲ್ಲುವುದಂತೆ, ಅವ ಒಳಗೆ ಹೋಗುವಾಗ ಇವರು ಎದ್ದು ನಿಲ್ಲುವುದಂತೆ. ಆಗ ಒಬ್ಬ ಶಿಷ್ಯ ಕೇಳೇ ಬಿಟ್ಟು, ಸ್ವಾಮಿಗಳೇ ನೀವು ಯಾಕೆ ಎದ್ದು ನಿಲ್ಲುವುದು ಕೂತ್ಕೊಳ್ಳುವುದೆಲ್ಲ? ಪೂಜೆಯವರು ಅವ್ರು ಗೃಹಸ್ಥರು ಪೂಜೆ ಮಾಡಿ ಹೋಗ್ತಾರೆ. ನಾನು ಅವನು ಬಂದದ್ದಕ್ಕೆ ಹೋದದ್ದಕ್ಕೆ ಎಂತೂ ನಿಂತದ್ದಲ್ಲ, ಅವನು ಒಳಗೆ ಬರುವಾಗ ದೇವರು ಹೊರಗೆ ಹೋಗ್ತಾರೆ, ಅದಕ್ಕೆ ನಿಂತದ್ದು ನಾನು. ನಡೆದ ಘಟನೆ. ಅದನ್ನು ನಾವು ಪ್ರತ್ಯಕ್ಷ ಕಂಡು ಹೇಳಿದ್ದು. ಅವನು ಬಂದಾಗ ದೇವರು ಹೊರ ಹೋಗ್ತಾರೆ, ಎದ್ದು ನಿಂತೆ. ಅವನು ಹೋದಾಗ ದೇವರು ಒಳ ಹೋಗ್ತಾನೆ, ಎದ್ದು ನಿಂತಿದ್ದೆ ಅಂತಾರೆ. ಅಂದರೆ ಎಷ್ಟು ಘಾಸಿ ಆಗ್ತದೆ ಅಂತ. ಪೂಜೆಯವನಿಂದಾಗಿ ದೇವರು ಓಡುವುದು. ಅರ್ಥಗಸ್ಯತಪೋ ಬಲಾತ್ ಪ್ರತಿಮಾಯಾಂತು ಸಾನ್ನಿಧ್ಯಂ ಸ್ಪಷ್ಟ ಹೇಳ್ತಾರೆ. ಅವನ ಸಿದ್ಧಿಯಿಂದ ಪ್ರತಿಮೆಯಲ್ಲಿ ಬಹಳಷ್ಟು ಬೆಳಕು ಬರ್ತದೆ ಅಂತ. ಅದರ ಕೊಳಕು ಆಗ್ತದೆ ಕೆಲವೊಮ್ಮೆ ಅವನು ಮಾಡುವ ಅಪಚಾರಗಳಿಂದಾಗಿ. ಇದನ್ನು ಅಭ್ಯರ್ಥಿ ಶಬ್ದ ಹೇಳಿದ್ದು. ಅಭಿಮುಖೀಕರಣ ಆಗಿ ದೇವರು ನಮಗೆ ಎದುರಾಗಬೇಕು, ನಾವು ದೇವರಿಗೆ ಎದುರಾಗಬೇಕು, ಹಾಗೆ ಪೂಜೆ ಮಾಡಬೇಕು. ದೇವರು ನಮಗೆ ಬೆನ್ನು ಹಾಕಬಾರದು. ಹೇಳಿದ ಒಬ್ಬ, ದಿನಕ್ಕೆ ನಾನು 1000 ಗಟ್ಟಲೆ ಜಪ ಮಾಡ್ತೇನೆ ಗಾಯತ್ರಿ ಅಂದ, 3 ಹೊತ್ತು ಸಹ ಮಾಡ್ತೇನೆ ಅಂದ. ಆದರೆ ಮನೆಯಲ್ಲಿ ಸರಿ ಇಲ್ಲ, ಮನಸ್ಸಿಗೆ ಕಿರಿಕಿರಿ ಎಲ್ಲ ಹೇಳಿದ. ಎಷ್ಟು ಹೊತ್ತಿನಲ್ಲಿ ಮಾಡ್ತಿ ಜಪ ಅಂದೆ. ಎಷ್ಟು ಹೊತ್ತು ಬೇಕಾಗ್ತದೆ? ನನಗೊಂದು 3/4 ಗಂಟೆ ಬೇಕಾಗ್ತದೆ ಪ್ರತಿ ಸತ್ಯ ಅಂದ. ಅಲ್ಲೇ ಸೋತೆ ಅಂದೇನೆ, ಅಲ್ಲೇ ಸೋತೆ. 1000 ಜಪ ಮಾಡಿದ್ದಾನೆ, ಫಲ ಸರಿ ಇಲ್ಲ. ದಿನ ಮಾಡ್ತಾನೆ, ವರ್ಷಗಟ್ಟಲೆ ಆಯಿತು. ಯಾಕೆ ಹೇಳಿದರೆ ಸ್ಪೀಡ್ ಮಾಡ್ತಾನೆ. ಪಂಚಾವಸಾನ ರಹಿತ ಪಂಚಪಾತಕ ದಾಯಿನಿ. ಗಾಯತ್ರಿಯನ್ನು 5 ಕಡೆ ನಿಲ್ಲಿಸುವ ಹಾಗೆ ಮಾಡಿದರೆ ಮಾತ್ರ ಅನುಕೂಲ. ಪಂಚಾವಸಾನ ಸಹಿತ ಪಂಚಪಾತಕ ನಾಶಿನಿ. ನೀವು ನಿಲ್ಲಿಸಿ ಮಾಡಿದರೆ 5 ಪಾಪ ಹೋಗ್ತದೆ, ಏಕ್ದಮ್ ಮಾಡಿದರೆ 5 ಪಾಪ ಬರ್ತದೆ. ಬ್ರಹ್ಮಹತ್ಯೆ ಮಾಡಿದ್ದ, ಕಳ್ಳು ಕುಡಿದೆಲ್ಲ ಪಾಪ ಕಮ್ಮಿದ್ದ, ಕಳ್ಳತನದ್ದು ಎಲ್ಲ ಪಾಪಗಳು ಬರ್ತವೆ. ಆದ್ದರಿಂದ ನಿಧಾನ ಅಭ್ಯರ್ಚ್ಯ. ನಮಗೆ ನಾವು ಹೇಳುವ ಮಂತ್ರಕ್ಕೆ ನಮಗೆ ದೇವತೆಗಳು ಪ್ರಸನ್ನರಾಗಬೇಕು, ಎದುರುಗೊಳ್ಳಬೇಕು, ಹೊರತು ಅವರು ಎದ್ದು ಓಡಬಾರ್ದು. ಇವ ಯಾಕಪ್ಪ ಹೇಳ್ತಾ ಇದ್ದೀರಿ ದಾರಿ ಇವ ದೇವರೇ ಆಯಿತು, ಗಟ್ಟಿ ಹೇಳ್ತಾರೆ ಅದರಲ್ಲಿ ಸಹ. ಈಗ ತಪ್ಪು ಹೇಳೋದಾದ್ರೂ ಒಂದು ನಾಚಿಕೆ ಆಗೋದು ಬೇಡವಾ? ಸುಮ್ಮನೆ ಆದರೂ ಬಾಯೊಳಗಾದ್ರೆ ಹೇಳ್ಬೋದಲ್ಲ. ಅಷ್ಟು ಗಟ್ಟಿ ಹೇಳಿದ್ರಿಂದ ಅವನಿಗೆ ಧೈರ್ಯ ಎಷ್ಟು ಬರ್ತದೆ ಹೇಳೋದು. ನಾನು ನಿರ್ಭಯವಾಗಿ ಮಂತ್ರವನ್ನು, ವೇದ ಮಂತ್ರವನ್ನೆಲ್ಲ, ಪುರಾಣ ಮಂತ್ರ, ವೇದ ಮಂತ್ರ ಎಲ್ಲವೂ ವಿಭಕ್ತಿ ತಪ್ಪು, ಶಬ್ದ ತಪ್ಪು ಸರಿ ಮಾಡಿಕೊಳ್ಬೇಕು. ನಾ ಹೇಳಿದಲ್ಲ, ಶ್ರೀ ಗೋವಿಂದ ಶ್ರೀ ಗೋವಿಂದ ಯನಮೋ ನಮಃ ಯನಮೋ ನಮಃ ಎಷ್ಟು ಕಡೆ ಹೇಳಿದ್ದೇನೆ ನಾನು. ಕೇಳ್ತಾರೆ ಅದನ್ನು ಹೇಳೋದು, ಕರೆಕ್ಷನ್ ಮಾಡಿಕೊಳ್ಳುವುದೇ ಇಲ್ಲ ಅವರು. ಶ್ರೀ ಬೇಡ ಅಲ್ಲಿ, ಗೋವಿಂದಾಯ ನಮೋ ನಮಃ, ಶ್ರೀ ಗೋವಿಂದ ಯನಮೋ ನಮಃ ಅಲ್ಲ, ಅದು ಸ್ಪ್ಲಿಟ್ ಮಾಡುವ ಕ್ರಮ. ದಶರ ಮಶರ ಹಾಗೆ ಮಾಡು, ಕೇಳುವುದು, ತಿದ್ದಿಕೊಳ್ಳುವುದಿಲ್ಲ, ಭಾರಿ ಕಷ್ಟ. ಅದರಿಂದ ಅಭ್ಯರ್ಚ್ಯ ಬಹಳ ಚೆನ್ನಾಗಿ ಅಭಿತಃ
ಆಭಿಮುಖ್ಯೇನ ದೇವರನ್ನು ಬಹಳಷ್ಟು ಎಚ್ಚರದಿಂದ ನೋಡಿಕೊಳ್ಬೇಕಾಗ್ತದೆ. ಇನ್ನೊಂದು ಮಧ್ವವಿಜಯದ ರೆಫರೆನ್ಸ್ ಹೇಳುತ್ತೆ, ತುಂಬ ಕಷ್ಟ. ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಮಸ್ಯ ನಾಭೂತ್. ಲಕ್ಷ್ಮಣನಿಗೆ ಮೂರ್ಛೆ ಬಿದ್ದಿದ್ದಾನೆ, ಅವನನ್ನು ಎಬ್ಬಿಸಬೇಕು. ಅದಕ್ಕೆ ಮತ್ತೆ ಪುನಃ ಮಂದರಗಿರಿ ಅಲ್ಲ, ಮತ್ತೆ ಪುನಃ ಮದ್ದಿನ ಗಿರಿ ಬರಬೇಕು. ಸಂಜೀವನ ಪರ್ವತ ತಂದ, ಸಂಜೀವರಾಯ ತಂದ. ಏಕೇನ ದೋಷ್ಣ ನಯತೋ ಗಿರೀಂದ್ರಂ, ಒಂದು ಕೈಯಲ್ಲಿ ತಂದ. ಅವನು ಎಂಥ ಆಯಾಸ ಆಗಲಿಲ್ಲ. ಯಾಕೆ? ಲಕ್ಷ್ಮಣನಿಗೆ ಅದು ತಂದದ್ದು. ಲಕ್ಷ್ಮಣ ಅವನಿಗಿಂತ ಕಮ್ಮಿ, ಅವ ಕೆಳಗಿನವ. ವಾಯುವಿನ ನಂತರದ ಸ್ಟೇಜಿ ಶೇಷನತ್ತು. ಅಂದ ಶೇಷನ ಬದುಕಿಗೆ, ಗಾಳಿಗೆ ಅವನು ತರುವಾಗ ಒಂದು ಚೂರು ಅವನಿಗೆ ಆಯಾಸ ಆಗಲಿಲ್ಲ. ಬೆಟ್ಟ ತರುವಾಗ ಏನು ಆಯಾಸ ಆಗಲಿಲ್ಲ. ಹೀಗೆ ತಂದ, ಹೀಗೆ ಬಿಸಾಡಿದ. ಪ್ರಾಕ್ಪಂಚಾಶಸ್ತ್ರೀ ವ್ಯವಹಿತಮಮಿತಂ ಯೋಜನಾನಾಂ ಸಹಸ್ರಿ ಹೇಳಿದ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತನಮತ ಯೋಜನಾನಾಂ ಸವಚ್ಚ ತಾವದ್ ವಿಸ್ತಾರವಾಂಶ ಪಿಪಲ ಲವೈವ ವ್ಯಗ್ರಬುದ್ಧ್ಯಾ ತ್ವಯಾತಃ ಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲಶಲಜ್ಜಾಲ ಸಂಶ್ಲೇಷಣಶ್ಚೇದಾಂಕ ಪ್ರಾಗಿವಾಭೂತ್. ಎತ್ತಿ ಬಿಸಾಡಿದ್ದು ಹೋಗಿ ಅಲ್ಲಿ ಗಜಕ್ಕ ಕೂತಿದೆ. ನಷ್ಟಚ್ಛೇದಾಂಕ, ಎತ್ತಿದ ಅಚ್ಚು ಇಲ್ಲ, ಅಲ್ಲಿ ಕರೆಕ್ಟ್ ಕೂತಿದೆ. ನಾವು ಟೈಲ್ಸ್ ಇಟ್ಟ ಹಾಗೆ, ತಪ್ಪದ ಹಾಗೆ, ಇಂಟರ್ಲಾಕ್ಸ್ ಇಟ್ಟ ಹಾಗೆ ಹೋಗಿ ಕೂತಿದೆ. ಹಾಗೆ ತರುವಾಗಲೂ ಒಟ್ಟಿಗೆ ತಂದ, ಒಂದು ಕೈಯಲ್ಲಿ ಬಿಸಾಡಿ. ಅದು ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂಕರಾಭ್ಯಾಂ ಅಭವತ್ ಪ್ರಯತ್ನ. ರಾಮದೇವರಿಗೆ ಪೂಜೆಗಾಗಿ ತರುವಾಗ ಆಗಲೇ ಇಲ್ಲಂತೆ ಹನುಮಂತನಿಗೆ. ಹೇಗೆ ತಂದಿ? ತರಲಿಕ್ಕೆ ಆಗುವುದಿಲ್ಲ ಅಂದ. ರಾಮದೇವರಿಗೆ ಪೂಜೆ ಮಾಡಬೇಕು, ಹೂ ತರಬೇಕು. ನಾನು ಆ ಹೂವನ್ನು ಕಿತ್ತು ಬಿಟ್ರೆ ಅದಕ್ಕೆ ಉಗುರು ತಾಯಿತು ಅಂತಾಯಿತು. ಹೂವಿಗೆ ಗಾಯ ಆಗ್ತದೆ, ಮೃದುವಾದ ಹೂ. ರಾಮನಿಗೆ ನಜ್ಜುಗುಜ್ಜಾದ ಹೂವನ್ನು ಕೊಟ್ಟಾಗ ಆಗ್ತದೆ. ಹೇಗೆ ಕೊಯ್ಯುವುದು? ಬೆರಳು ತುದಿಯಿಂದ ಹೇಗೆ ಕೊಯ್ದು ಸಹ ತೊಟ್ಟು ಮುರಿಯುವಾಗ ಅದು ಎಲ್ಲಿಯಾದ ತೊಟ್ಟಿನ ಭಾಗದಲ್ಲಿ ಚೂರು ನೆಪ್ಪೆ ಆದರೂ ಹೊಸತನ ಹೋಗ್ತದೆ. ಕತ್ತರಿಯಲ್ಲಿ ಕತ್ತರಿಸುವುದು ಬಿಡು, ಇಲ್ಲವೇ ಇಲ್ಲ. ಇಡೀ ಗಿಡವನ್ನೇ ತೆಗೆಯುವುದು ಹೇಳಿದರೆ ಅಪಚಾರ ಆಗ್ತದೆ. ತರುವಾಗ ಅದರದ್ದು ಪರಿಮಳ ಬಂದುಬಿಟ್ರೆ ಮುಗಿಗೆ. ರಾಮದೇವರಿಗೆ ಕೊಡುವ ಮುಂಚೆ ಪರಿಮಳ ಆಸ್ವಾದ ಮಾಡಿದ ಪಾಪ ಬರ್ತದೆ. ಪಾಪ ಬೇಕಾದವನಿಗೆ ಆಯ್ತೆಲ್ಲ ಮಾಸ್ಕ್ ಎಲ್ಲ ಹಾಕ್ಕೊಂಡ, ಅದರ ಬ್ಯೂಟಿ, ಅದರ ಚೆಲುವು ಅದು ಕಣ್ಣಿಗೆ ಕಾಣ್ತದೆ. ಕಣ್ಣು ಮುಚ್ಚಿ ತರುವುದ, ಹೊಂಡಕ್ಕೆ ಬೀಳುವುದು. ಇದಾಗಲಿಲ್ಲ. ಈಗ ಕಣ್ಣು ಮುಚ್ಚಿ ತರಲಿಕ್ಕೆ ಬರುವುದಿಲ್ಲ. ಆ ಚೆಲುವು ಪುಷ್ಪ ಅರಳಿದ್ದು ನೋಡಿ ಆ ಚೆಲುವನ್ನು ಕಣ್ಣಲ್ಲಿ ಆಸ್ವಾದಿಸದೆ, ಪರಿಮಳವನ್ನು ಮೂಗಿನಲ್ಲಿ ಎಳೆದುಕೊಳ್ಳದೆ ತರಬೇಕಾದ್ರೆ ಕಷ್ಟ ಆಗ್ತದೆ ಅಂತ ಹೇಳ್ತಾನೆ ಹನುಮಂತ. ಅವನಿಗೆ ಸೀತೆಯನ್ನು ಹುಡುಕುವಾಗ ಯೋಚನೆ ಮಾಡಿದ, ನಾನು ಸೀತೆಯನ್ನು ಎಲ್ಲಿ ಹುಡುಕುವುದು, ಎಲ್ಲಿ ಹುಡುಕುವುದು, ಎಲ್ಲಿ ಹುಡುಕುವುದು ಪ್ರಶ್ನೆ ಅವನಿಗೆ. ಎಲ್ಲರನ್ನು ನೋಡ್ತಾ ಇದ್ದಾನೆ, ಎಲ್ಲಿ ಹುಡುಕುದು ನಾನು? ಹೌದಲ್ಲ, ಅವಳು ಹೆಂಗಸಲ್ವ, ನಾನು ಹೆಂಗಸರಲ್ಲೇ ಹುಡುಕ್ಬೇಕು. ಮತ್ತೆಂತ, ಹೆಂಗಸರಲ್ಲಿಗೆ ಹೋದ. ಎಲ್ಲರೂ ಮಲಗಿದ್ದಾರೆ, ಬಿದ್ದುಕೊಂಡಿದ್ದಾರೆ. ರಾತ್ರಿ ಹೊತ್ತು ಮಲಗಿದ್ದಾರೆ, ಬಿದ್ದುಕೊಂಡಿದ್ದಾರೆ. ಬಟ್ಟೆ ಎಲ್ಲ ಕೆಲವರದ್ದು ಜಾರಿದೆ, ಹಾಗೀಗೆ ಆಗಿದೆ. ಅವ ಹೇಳ್ತಾನೆ, ನನಗೆ ಮಂಡೆ ಸಮಯ ಇಲ್ಲಲ್ಲ, ಎಂತ ನಾನು ಬ್ರಹ್ಮಚಾರಿ, ಈ ಹುಡುಗಿಯರನ್ನೆಲ್ಲ ನೋಡುದ ಹೀಗೆಲ್ಲ, ಅದು ರಾತ್ರಿ ಹೊತ್ತು ಕಳ್ಳನಾಗಿ ಹೇಳದೆ ಕೇಳದೆ. ಅವರು ಎಚ್ಚರ ವಿಶ್ವಾಸದಿಂದ ಮಲಗಿದ್ದಾರೆ. ಪಾಪ ಯಾರು ಬರುವುದಿಲ್ಲ ಅಂತ ಬಾಗಿಲೆಲ್ಲ ತೆರೆದು ಅನ್ಯಾಯ ಮಾಡಿದೆ ನಾನಂತಾನೆ. ಇಲ್ಲ, ಮನುಷ್ಯ ಕಣ್ಣಿನಲ್ಲಿ ನೋಡುವುದಿಲ್ಲ, ಮನಸ್ಸಿನಲ್ಲಿ ನೋಡುವುದು. ನನಗೆ ವಿಕಾರ ಆಗಲಿಲ್ಲ, ನಾನು ಮನಸ್ಸು ಗಟ್ಟಿ ಇದೆ. ಮತ್ತು ಸ್ತ್ರೀಷು ಮಾರ್ಗ್ಯತೆ, ಸೀತೆ ಹೆಣ್ಣಲ್ಲಿ ನೋಡಬೇಕು ಅವರದ್ದು. ನಾನು ಎಲ್ಲಿದ್ದಾಳೆ ಸೀತೆ ಅಂತ ಹೇಳಿಕೊಂಡು ನಾನು ಎಲ್ಲಿ ಗಂಡು ಕೇರಿಯೆಲ್ಲ ನೋಡಿದ್ರೆ ಆಗ್ತದೆ? ಆಗುವುದಿಲ್ಲ. ನಾನು ಮಾಡಿದ್ದು ತಪ್ಪಿಲ್ಲ, ನನ್ನ ಮನಸ್ಸು ನಿರ್ಮಲವಾಗಿದೆ, ನಾನು ತಪ್ಪು ಮಾಡ್ತಾ ಇಲ್ಲ,
ನೋಡದೆ ಉಪಾಯ ಇಲ್ಲಾಗಿದೆ. ನಾನು ನೋಡಿದ್ದು ಸೀತೆಯನ್ನು ಹುಡುಕುವುದರಲ್ಲಿ ಹೇಳಿಕೊಂಡು ಯಾವ ಹೆಣ್ಣನ್ನು ನೋಡಿದ್ದೇನೆ ಅಂತ ಪರಿಚಯ ಮಾಡಿಕೊಳ್ತಾ ಇಲ್ಲ ಅಂತ ತನ್ನ ಇಂದ್ರಿಯ ಮೇಲೆ ತಾನೇ ಸಾಕ್ಷಿಯನ್ನು ಹೇಳ್ತಾನೆ ಹನುಮಂತ. ಇವನು ನಡೆದ ಘಟನೆಗಳು ಅವನತ್ತು. ಆದ್ದರಿಂದ ಒಂದು ಹೂ ದೇವರಿಗೆ ತರಬೇಕಾದ್ರೆ ಎಷ್ಟು ಕಷ್ಟ ಉಂಟು ನೋಡಿ. ಆ ಹೂ ನನಗಲ್ಲ, ಅದರ ಪರಿಮಳ ನನಗೆ ಬೇಡ, ನಾನು ಶ್ವಾಸುವುದಿಲ್ಲ. ನಾವು ಕೆಲವೊಮ್ಮೆ ದಾರಿಯಲ್ಲಿ ಹೋಗುವಾಗ ಗಟಾರಗಳೆಲ್ಲ ಬರ್ತದೆ, ಕೆಸರು ಗುಂಡಿಯೆಲ್ಲ ಬರ್ತದೆ. ಆಗ ನಾವು ಮೂಗನ್ನು ಮುಚ್ಚುವುದಿಲ್ಲ, ಕೈಯಲ್ಲಿ ಬಟ್ಟೆ ಹಾಕೊಳ್ಳುವುದಿಲ್ಲ, ಆದರೆ ವಾಸನೆಯನ್ನು ಪಡೆಯುವುದಿಲ್ಲ, ಸೀದೋಗ್ತೇವೆ ಸ್ತಬ್ಧವಾಗಿ. ಆಗ ಇಲ್ವಾ, ಆಗ್ತದೆ, ಒಂದரை ನಿಮಿಷ ಮಾಡಲಿಕ್ಕೆ ಬರ್ತದೆ. ಹಾಗೆ ದಾರಿಯಲ್ಲಿ ನೋಡಿ ಹೋಗ್ತಾ ಇರ್ತೇವೆ ನಾವು. ಹೋಗುವಾಗ ಈಗ ನಾನು ಎಂತಿಟ್ಕೊಳ್ಳುವ, ಹೋಗ್ತಾ ಇರ್ತೇನೆ, ನನಗೆ ಒಂದೂ ಕಾಣುವುದಿಲ್ಲ ದಾರಿ ಬಿಟ್ಟರೆ. ಯಾರಾದರೂ ಕೇಳಿದರೆ ಅಲ್ಲಿ ಕೆರೆ ಇತ್ತ, ಇಲ್ಲಿ ಗುಡಿ ಇತ್ತ ಕೇಳಿದರೆ ಗೊತ್ತಿಲ್ಲ, ನಾನು ನೋಡ್ತಾ ಇಲ್ಲ. ಒಂದೊಮ್ಮೆ ಕಣ್ಣಿನಲ್ಲಿ ಆಚೆ ಈಚೆ ನೋಡಿದ್ರು ಗಮನಿಸ್ತಾ ಇಲ್ಲ. ಗಮನಿಸಿ ನೋಡಿದಾಗ ಯಾವುದೋ ಊರಿನ ಹೆಸರೋ ಯಾವುದೋ ವ್ಯವಸ್ಥೆ ಇದು ಗಮನಿಸದೇ ಇರೋದ್ರಿಂದ ಸೀದಾ ಹೋಗ್ತಾ ಇರ್ತದೆ. ಏನೋ ಹೇಳ್ತಾ ಇರ್ತೇನೆ, ಯಾರನ್ನು ನೋಡ್ತಾ ಇರೋದಿಲ್ಲ. ಹಾಗಾಗಿ ಗಮನವೇ ಇರುವುದಿಲ್ಲ. ಗಮನ ಕೊಡದಂತೆ ಮನುಷ್ಯನಿಗೂ ಮನಸ್ಸು ಮಾಡಲಿಕ್ಕೆ ಬರ್ತದೆ. ಅದರಿಂದ ಹೂ ತರುವಾಗ ಇದು ಕಷ್ಟ ಹೇಳಿದ್ ನಾನು ದೇವರ ಪೂಜೆಯಲ್ಲಿ, ಅಭ್ಯರ್ಚ್ಯ ಬಿಲ್ಲವತ್ರೇಣ, ಬಿಲ್ಲವತ್ರೆಯನ್ನು ನೋಡಬೇಕು. ಯಾಕೆ ಅದರಲ್ಲಿ ಹುಳ ಇರ್ತದೆ, ಕೆಲವೊಮ್ಮೆ ಹುಳುಕಿ ಇರ್ತದೆ, ಹಾಳಿರ್ತದೆ, ಪ್ರಾಣಿಗಳು ಇರ್ತಾವೆ, ಮೊಟ್ಟೆ ಇರ್ತದೆ. ಆದ್ದರಿಂದ ನಾವು ನೋಡದೆ ತರಲಿಕ್ಕಿಲ್ಲ, ಅದನ್ನು ನೋಡಿದಾಗ ಅಪಚಾರ ಆಗ್ತದೆ. ದೇವರಿಗೆ ಕೊಡದ ಮುಂಚೆ ನೀನೆಂತ ನೋಡುದು, ಎಷ್ಟು ಕಷ್ಟ. ಬಹಳ ಅದ್ಭುತವಾಗಿ ವ್ಯವಸ್ಥೆ ಇದು. ಅದನ್ನೇ ಹೇಳಿದಾರ, ಅದೇ ಶ್ಲೋಕದಲ್ಲಿ ಉಲ್ಲೇಖ ಮಾಡಿ, ರಾಮಾರ್ಚನೆ ಯೋನಯತ ಪ್ರಸೂನಂ ಹೇಳಿದ್ರಲ್ಲ, ಅವನೇ ಹೇಳ್ತಾನೆ, ನನಗೆ ಕಷ್ಟ ಆಯಿತು. ಎರಡು ಕೈಯಲ್ಲಿ ತರುವಾಗಲೂ ಹೂವಿನದ್ದು ಮೃದುವಾದ ಹೂ, ಭಾರ ಇಲ್ಲ ಬೇರೆ. ಎರಡು ಕೈ ಉಪಯೋಗಿಸಿದ್ದೇನೆ, ಆಗಲಿಲ್ಲ. ಬೆಟ್ಟ ತಂದಿದ್ದೇನೆ, ಗುಡ್ಡೆ ಎತ್ತಿದ್ದೇನೆ, ಒಂದೇ ಕೈಯಲ್ಲಿ ಎಸೆದಿದ್ದೇನೆ, ಎಂಥದ್ದು ಕೈ ಉಳುಕಲಿಲ್ಲ, ಹಾಳಾಗಲಿಲ್ಲ. ಅದು ಲಕ್ಷ್ಮಣನ ಕೆಲಸ, ಇದು ರಾಮನ ಸೇವೆ, ಇಷ್ಟೇ ವ್ಯತ್ಯಾಸ. ಅದು ಸ್ವಾಮಿಯ ಕಾರ್ಯ, ಇದು ಸೇವಕನ ಭೃತ್ಯನ ಶಿಷ್ಯನ ವ್ಯವಸ್ಥೆ, ಇಷ್ಟು ಡಿಫರೆನ್ಸ್. ಅದು ಜೀವನ ಕೆಲಸ, ಅದು ದೇವರ ಕೆಲಸ. ಅಂದರೆ ದೇವರ ಕೆಲಸಕ್ಕೆ ಮನುಷ್ಯ ಎಷ್ಟು ಆಕ್ಟಿವ್ ಆಗಿರಬೇಕು, ಒಂದೇ ಕಡೆಯಲ್ಲಿ ಗಮನ ಕೊಟ್ಟವನಾಗಿರಬೇಕು, ಉದಾತ್ತನಾಗಿರಬೇಕು, ಗೌರವವನ್ನು ಕೊಟ್ಟಿರಬೇಕೆನ್ನುವುದನ್ನು ತೋರಿಸಲಿಕ್ಕೆ. ಅದರಿಂದ ಅಭ್ಯರ್ಚ್ಯ ಬಿಲ್ಲವತ್ರೇಣ ಗೋವಿಂದಂ ಸಗರತ್. ಈಗ ನಮಗೆ ಒಂದು ಬಾರಿ ಎನ್ನುವುದರಲ್ಲಿ ಅರ್ಥ ಆಯ್ತು. ಈಗ ಒಂದು ಬಾರಿಯಾದರೂ ದೇವರನ್ನು ಬಿಲ್ಲವತ್ರೆಯಿಂದ ಒಂದು ಚೆನ್ನಾಗಿ ಪೂಜೆ ಮಾಡು ಮಾರಾಯ. ಆ ಚೆನ್ನಾಗಿ ಅನ್ನೋದು ಭಾರಿ ಅಡಿವತ್ತಿನಲ್ಲಿ ಉಂಟು. ಅಭ್ಯರ್ಚಿ ಒಂದು ಪೂರ ಎಷ್ಟು ಕಷ್ಟ ಆಗ್ತದೆ. ಬಿಲ್ಲವತ್ರೆದ್ದೇ ತೋರಣ, ಬಿಲ್ಲವತ್ರೆದ್ದೇ ಅಲಂಕಾರ ಎಲ್ಲ ಇರ್ಬೋದು ಅಭ್ಯರ್ಚಿ ಅಂದಾಗ. ನಾನೊಮ್ಮೆ ಹೇಳಿದ್ದೇನೆ, ಉಡುಪಿಯ ಅನಂತಾಸನ ದೇವರಿಗೆ ಬಿಲ್ಲವತ್ರೆಯನ್ನು ಕೊಡುವುದು ಅಂತ. ಅದು ಬಹಳ ನಾನೇ ಕೊಯ್ದು ಕೊಡಬೇಕು ಅಂತ ಒಂದು ಕ್ರಮ. ಕೆಲವೊಮ್ಮೆ ಗೆಲ್ಲು ಸಮೇತ ಕೊಯ್ದು ತಂದು ಕೊಟ್ಟದ್ದುಂಟು, ಲೆಕ್ಕ ಮಾಡಿ ಅಲ್ಲಿ ಅಖಂಡದ ಲೆಕ್ಕ. ಆಗ ಬಿಲ್ಲುವತ್ರ ಉಡುಪಿಯಲ್ಲಿ ಮರ ಇದ್ದದ್ದು ಅಭಿಮಾನ ಮಠದಲ್ಲಿ. ಆಗ ವಿಬುಧೇಶ್ವರಿದ್ದರು. ನಾನು ಸತ್ಯ ಸ್ವಾಮಿಗಳಿಗೆ ಇವರಿಗೆ ವಿಶ್ವಪ್ರಿಯರಿಗೆ ಹೇಳಿದ್ದೇನೆ ನಾನು ಈ ಕಥೆಯನ್ನು. ಆಗ ವಿಬುಧೇಶ್ವರಿದ್ದದ್ದು ಕಾಲ. ಅದು ಭಾರಿ ದೊಡ್ಡ ಮರ ಹತ್ತಿ ಹೋಗಿ ಪುರುಸೋತಾದಾಗೆಲ್ಲ ತಗೊಂಡೋಗಿ ಕೊಡ್ತಾ ಬರುತ್ತು. ಹಾಗೆ ಸುಮಾರು ಆಯಿತು. ಮತ್ತು ಏನೋ ಒಂದು ಸ್ವಲ್ಪ ಕೆಲವೊಮ್ಮೆ ನಾನು ಅಂಗಡಿಯಿಂದ ಪಡೆಯುವುದು ಅಂತ ಮಾಡಿದೆ, ಅದು ನನಗೆ ಇಷ್ಟ ಆಗಲಿಲ್ಲ ಕೊನೆಗೆ. ಮತ್ತು ನನ್ನ ಮನೆಯಲ್ಲಿ ನೆಟ್ಟ ನಂತರ ಮರದಿಂದ 10,000 ಕೊಟ್ಟೆ. 90,000 ಆಗಿತ್ತು, ಕೊನೆಯ 10,000 ಹೀಗೆ ಲಕ್ಷ ಬಿಲ್ಲು ಅರ್ಚನೆ. ಆಗ ಲಕ್ಷ ಬಿಲ್ಲು ದೇವರಿಗೆ ತಂದಾಗೊಮ್ಮೆ 100, 150, 200, 500 ಹೀಗೆ ಕೊಡೋದು, ಅದಕ್ಕಿಂತ ಜಾಸ್ತಿ ಕೊಡ್ತಾ ಇರಲಿಲ್ಲ. ಅದು ಪೀಠಕ್ಕೆ ಹಾಕಿದ್ದಾರ ಇಲ್ಲವ ಪೂರ ಗಮನಿಸಲಿಕ್ಕೆ ಆಗಲಿಲ್ಲ. ಕೊಟ್ಟಿದ್ದೇನೆ, ಹೇಳಿದ್ದೇನೆ, ಹಾಕ್ತಿದ್ರು. ಬಹಳ ವರ್ಷದ ಹಿಂದೆ, ಒಂದು 30 ವರ್ಷದ ಹಿಂದಿನ ಕಥೆ ಅದು, ಈಗಿನ ಆಗಿನಲ್ಲ. ಈಗ ಪೇಟೆಯಲ್ಲೇ ಬರಲಿಕ್ಕೆ ಹೋಗಿ ಸೋಮವಾರ ಅಲ್ಲಿ ಕಂಡಾಬಟ್ಟೆ ಬುಟ್ಟಿಯಷ್ಟು ಬಿಲ್ಲು ಬರಲಿಕ್ಕೆ ಹೋಗಿ ದೇವರಿಗೆ ಅದರ ಮಹತ್ತಿಗೆ ಆಗಲಿ ಅರ್ಚನೆಯ ವ್ಯವಸ್ಥೆ ಆಗಲಿ ಇಲ್ಲ ಆಗ್ತದೆ, ಕಷ್ಟ. ಮತ್ತು ಈಗ ಬೇರೆ ಹೂಗಳದ್ದೇ ವೈಭವ ಇರ್ತದೆ. ಅದನ್ನು ಬಿಲ್ಲುವತ್ರಕ್ಕೆ ಎಷ್ಟು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತೇನೆ. ಅದರಲ್ಲಿ ಅಭ್ಯರ್ಚ ಶಬ್ದವನ್ನು ಉಲ್ಲೇಖ ಮಾಡಿ ಬಹಳ ಚಂದವಾದ ಅಲಂಕಾರದಲ್ಲಿ ಪೂಜೆಯಲ್ಲಿ ಅದಕ್ಕೆ ಪಾತ್ರ ಇದೆ ಅಂತ ಹೇಳಿ ಇಷ್ಟು ಅಂಶಗಳು. ಇನ್ನು ಬಿಲ್ಲುವ ಹಣ್ಣಿನಲ್ಲೇ
ವೇದದಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ, ತಯಾರು ಮಾಡ್ತಾರೆ, ಮದ್ದಿಗಾಗಿ, ಹೊಟ್ಟೆಯ ಒಂದು ಸೌಕರ್ಯಕ್ಕಾಗಿ. ಅದು ಬಿಟ್ಟರೆ ಇನ್ನೇನು ಪತ್ರೆಯ ಬಗ್ಗೆ ಅವರಲ್ಲಿ ಹೆಚ್ಚಿನ ಯಾವುದೇ ಮಾಹಿತಿಗಳು ಇಲ್ಲ. ನಾನು ಕೇಳಿದ ಮಟ್ಟಿಗೆ, ನಾನು ಕೆಲವು ನಿಘಂಟು ಸಂಹಿತೆಗಳು ಎಲ್ಲ ನೋಡಿದ್ದೇನೆ ದ್ರವ್ಯಜ್ಞಾನಗಳಲ್ಲೆಲ್ಲ, ಯಾರು ನನಗೆ ಹೆಚ್ಚು ಹೇಳಲಿಲ್ಲ. ಅದರಲ್ಲಿ ಏನು ಹೆಚ್ಚು ಅಂಶಗಳು ಕೆಲಸ ಮಾಡಲಿಕ್ಕೆ ಉಂಟು ಅಂತ ಕಾಣುತ್ತೆ. ವಿಷ್ಣು ತೀರ್ಥರದನ್ನು ಬಳಸಿದ್ದರಿಂದ ದಿನಕ್ಕೆ 3 ಪಡೆಯಲಿಕ್ಕೆ ಸಾಕು, 8 ಆಗಿರ್ಬೋದು. 3ರಿಂದ ಹೆಚ್ಚು ಹೇಳಿ ನಾನು 8 ಹೇಳಿದೆ, 3 ಆದೀತು, ಕೊನೆಗೆ 3 ರೂಪಗಳ ಚಿಂತನೆ ಅಂತ 5 ಆಗ್ಬೋದು, ಗೊತ್ತಿಲ್ಲ ಏನು ಹೇಗೆ ಅಂತ. ಇವತ್ತು ನಮಗೆ ಯಾರು ಹೇಳಿಕೊಡ್ಲಿಲ್ಲ ಅದನ್ನು ಹೇಗೆ ಬಳಸಿದರೆ ಏನಾಗ್ತದೆ, ಎಲ್ಲಿಗೆ ಹೇಗೆ ಬಳಸಬೇಕು. ಸುಲಭ ವಿಷಯ ಅಲ್ಲ. 1 ತಿಂದರೆ ಏನಾಗ್ತದೆ, ವಾರಕ್ಕೊಂದು ತಿಂದರೆ ಏನಾಗ್ತದೆ, ದಿನಕ್ಕೆ 5 ತಿಂದರೆ ಏನಾಗ್ತದೆ, 5 ತಿನ್ನಲಿಕ್ಕೆಲ್ಲ ಆಗುವುದಿಲ್ಲ ಹೇಳಿದ್ದು ನಾನು. ಏನಾಗ್ತದೆ ಮನುಷ್ಯನಿಗೆ ದೇಹದಲ್ಲಿ ಅದರ ಬದಲಾವಣೆಗಳು, ಅಂದರೆ ಅಷ್ಟು ಮಹತ್ವ ಉಂಟು ಅದರಲ್ಲಿ. ಹಣ್ಣಿನ ಬಗ್ಗೆ ಇನ್ನು ಕೆಲಸ ಆಗಲಿಲ್ಲ. ನಾನು ಹಣ್ಣಿನ ಬಗ್ಗೆ ಬಹಳಷ್ಟು ಕೆಲಸ ಮಾಡಿಕೊಂಡು, ಇನ್ನು ಕೆಲವರು ಹಣ್ಣು ತಗೊಳ್ಳೋದಿಲ್ಲ, ಕಾಯಿ ತಗೊಳ್ತಾರೆ ಹೆಚ್ಚಿನವರೆಲ್ಲ, ಬಿಲ್ಲುವ ಕಾಯಿ ಅಂತ. ಅದು ಆಕಾರ ವಿಕಾರ ಇರ್ತದೆ, ಅದು ಒಂದೇ ನಮೂನೆ ಇಲ್ಲ. ಸಣ್ಣದು ಇರ್ತದೆ, ದೊಡ್ಡದು, ಚೆಂಡಿನಷ್ಟು ದೊಡ್ಡದು ಇರ್ತದೆ, ಭಾಳ ಸಣ್ಣದು ಇರ್ತದೆ, ಗಜ್ಜುಗದಷ್ಟು. ಅದನ್ನು ಹೋಮದಲ್ಲಿ ಬಳಸ್ತಾರೆ. ವಾಸ್ತು ಹೋಮದಲ್ಲಿ ಕೆಲವರು ಹಾಕ್ತಾರೆ, ಅದೇ ಬೇಕು ಹೇಳಿ ತಗೊಂಡೋಗಿ ಹಾಕ್ತಾರೆ. ಎಷ್ಟು 5 ಏನು ಇರಬಹುದು ಗೊತ್ತಿಲ್ಲ. ಬಿಲ್ಲು ಹಣ್ಣಿನಲ್ಲೇ ಹೋಮ ವಿಧಾನವನ್ನು ಶ್ರೀಕಾಮ ಸಂಪತ್ತು ಬೇಕು ಅನ್ನೋನು ಮಾಡೋದುಂಟು, ತುಪ್ಪದಲ್ಲಿ ಮುಳುಗಿಸಿ. ಬಹಳ ರೇರ್ ಮಾಡಿದ್ದಾರೆ ಕೆಲವರೆಲ್ಲ, ಇಲ್ಲ ಅಲ್ಲ, ಅದು ಹೊಡಿತದೆ, ರಡ್ತದೆ ಎಲ್ಲ ಹೇಳಿದ್ದಾರೆ. ಅದೆಲ್ಲ ಹೋಮ ಹವನದಲ್ಲಿ ಆಯಿತು. ನಾನು ಹೇಳೋದು, ತಿನ್ನುವುದರಲ್ಲಿ ಏನಾದರೂ, ಬದುಕುವುದರಲ್ಲಿ, ಊಟ ಇಲ್ಲದೆ ಬಿಲ್ಲುಪತ್ರೆಯಲ್ಲಿ ಬದುಕಲಿಕ್ಕೆ ಬರ್ತದೆ ಎನ್ನುವುದೊಂದು ನನ್ನದೊಂದು ಪ್ರಶ್ನೆ. ಸಾಧ್ಯತೆ ಇದೆ ಪೂಜೆ ಪುನಸ್ಕಾರಗಳು ಮಾಡಿದಾಗ ಅಂತ. ಇಲ್ಲಿ ಪೂಜೆಯನ್ನು ಹೇಳೋ ಮೂಲಕ ಪೂಜೆಯಿಂದ ಆಗಿರತಕ್ಕ ನಿರ್ಮಾಲ್ಯದಲ್ಲಿ ನಮ್ಮ ಬದುಕನ್ನೇನು ರೂಪಿಸಿದ್ದಾರೆ ಅಂತ ಪುರಾಣಕಾರರದ್ದು ಗಮನಿಕೆ ನನಗಷ್ಟೆ. ಆದರೆ ಹಿಂದೆ ಮುಂದೆ ಎಲ್ಲ ಗೊತ್ತಿಲ್ಲ. ಮನುಷ್ಯರಿಗಾಗಿ ಹೇಳಿದ ಒಂದು ಸಾಧನೆ. ಇಷ್ಟು ಯಾಕೆ ಕೇಳಿದೆ ಅಂದರೆ, ಇದರಲ್ಲಿ ಅವನಿಗೆ ಬೆನಿಫಿಟ್, ಫಲ ಏನು ಕೇಳಿದರೆ ಮೋಕ್ಷವನ್ನು ಪಡಿತಾನೆ ಅಂತ ಇಲ್ಲಿ ಫಲ. ಬಿಲ್ಲವತ್ರೆಯಿಂದ ಪೂಜೆ ಮಾಡಿದವ ಮೋಕ್ಷಕ್ಕೆ ಖಾತ್ರಿ ಆಗ್ತಾನೆ ಎನ್ನುವುದನ್ನು ಹೇಳಲಿಕ್ಕೆ ನೋಡಿದರೆ ಅದರ ಸ್ಥಾನಮಾನ ನಮಗೆ ಅರ್ಥ ಆಗ್ತದೆ. ಅದು ಸಣ್ಣ ಸಂಗತಿ ಅಲ್ಲ, ಜೀವನದಲ್ಲಿ ದೊಡ್ಡ ವಿಷಯ, ಸಾಧನೆಯಲ್ಲಿ ದೊಡ್ಡ ಸಂಗತಿ. ಅದು ನಾವೇ ನೆಟ್ಟು, ನಾವೇ ಬೆಳೆಸಿ, ನಾವೇ ಕೊಯ್ದು, ನಾವೇ ಕೊಡುವಾಗ ಅದರಲ್ಲಿ ಪೂರ್ಣವಾದಂತಹ ನಮಗೆ ಫಲ ಇದೆ. ಯಾರೋ ನೆಟ್ಟದ್ದು, ಯಾರೋ ಕೊಯ್ದದ್ದು ಎಲ್ಲ ಆಗಿಬಿಟ್ರೆ ಅದರಲ್ಲಿ ಅವನಿಗೆಲ್ಲ ಪಾಲು ಹೋಗ್ತದೆ. ನಾವು ದುಡ್ಡು ಕೊಡ್ತಾ ಇರ್ತೇವೆ ಅಂತ ಹೇಳುವ. ಒಂದು ವಿಷಯ ಉಂಟು, ಕ್ರಯದಿಂದ ತಂದದ್ದು ಇರಬಾರ್ದು ಅಂತ ಹೇಳಿ ಆಯ್ತಲ್ಲ ಟೀಕಾಚಾರ್ಯರು, ಅವರಲ್ಲೇ ನಿಲ್ಲಿಸಿದ್ರು, ಅದರ ಆಚೆ ಹೋಗಲಿಲ್ಲ. ನಾನು ಆದರೆ ಕೆಲವು PPTಯಲ್ಲಿ ಕೊಡುವಾಗ, ಪೂಜೆ ಬಗ್ಗೆ ಎಲ್ಲ ಹೇಳುವಾಗ, ಶಿವರಾತ್ರಿ ಆಗಲಿ ಕೃಷ್ಣಾಷ್ಟಮಿ ಆಗಲಿ ಹೇಳುವಾಗ ಇಂಥದ್ದೆಲ್ಲ ಬೇಕು ಅಂದಾಗ ಕೊನೆಗೊಂದು ಮಾತು ಹೇಳ್ತೇನೆ, ಕ್ರಯದಿಂದ ತರುವುದು ಆಗುವುದಿಲ್ಲ ಅಂತ ಉಂಟು, ಹೌದು. ಆದರೆ ಒಂದು ವಿಷಯ, ಒಂದು ಪ್ರಮಾಣ ಉಂಟು. ಒಂದೊಮ್ಮೆ ನಿಮಗೆ ಸಿಗದೇ ಇದ್ದಾಗ ನೀವು ದುಡ್ಡು ಕೊಟ್ಟಾದರೂ ತಗೊಳ್ಳಿ ಅಂತ ಉಂಟು. ಆದರೆ ಅದರಲ್ಲಿ ಒಂದು ಅಂಶ ಏನು ಕೇಳಿದರೆ, ಅವನು ಎಷ್ಟು ದುಡ್ಡು ಹೇಳ್ತಾನೆ ಅಷ್ಟು ಕೊಡಬೇಕು ಅಂತ ಹೇಳಿದ್ದೆ. ಆ ಪ್ರಮಾಣ ಇರೋದು ಹಾಗೆ. ಇದನ್ನು ನಾನು ಪಬ್ಲಿಕ್ಕಲ್ಲಿ ಹೇಳಿದರೆ ನಾಳೆ ಅವರು ಡಿಮ್ಯಾಂಡ್ ಮಾಡಿ ಹೇಳಿ, ಯಾರು ಒಂದು ಕಮಲಕ್ಕೆ 1000 ರೂಪಾಯಿ ಹೇಳಿ, ಯಾರು ನಿಮಗೆ ಕಮಲ ಬೇಕೇ ಅಲ್ವಾ, 1000 ರೂಪಾಯಿ. ಈ ಜಾಕ್ ರೊಟ್ಟಿಗಿದ್ದಾಗ ನೀವು ಸಿಗದೇ ಇದ್ದಾಗ ಅದು 10 ರೂಪಾಯಿಗೂ ಒಂದು ಸಿಗ್ತದೆ ದೊಡ್ಡದು, ಸಿಗದೇ ಇದ್ದಾಗ ಒಂದಕ್ಕೆ 1000 ರೂಪಾಯಿ ಕೊಡಬೇಕಾಗ್ತದೆ. ಅದೇ ಆಗಲೇಬೇಕು. ಕೆಲವರು ಹಠ, ಹಲಸಿದ್ದು ಏನಾದರೂ ಮಾಡಲೇಬೇಕು ಕಾರ್ಯಕ್ರಮಕ್ಕೆ ಅಂತ 1000 ರೂಪಾಯಿ ತಂದು ಖರ್ಚು ಮಾಡಿದವರು ಇದ್ದಾಗ ನೋಡುವಾಗ ಬಿದ್ದು ಅದು ಇರ್ತದೆ ಕೆಲವೊಮ್ಮೆ. ಅದು ಎಂಥದ್ದು, ಅದು ಗಜಲಿಂಬೆ, ಇದಕ್ಕೆ ದೇವಿ ಚರಿತ್ರೆ ಹೋಮಕ್ಕೆ ಆಗುವಾಗ, ದುರ್ಗಾ ಸಪ್ತಶತಿ ಹೋಮಕ್ಕೆ ಆಗುವಾಗ ಅದನ್ನು ಅವರು ಹಾಕ್ತಾರೆ ಕೆಲವೊಮ್ಮೆ, ದೊಡ್ಡ ಗಾತ್ರದ ಲಿಂಬೆ. ಅದಕ್ಕೆಂತ ಬೇರೆ ಹೆಸರುಂಟು, ಮಾತೃಫಲ. ಹೌದು, ಮಾದಫಲ, ಮಹಾಫಲ, ಮಾತೃಫಲ. ಅದು ಅವಳಿಗೆ ಬೇಕೇ, ಲಕ್ಷ್ಮಿಗೆ ಭಾರಿ ವಿಶೇಷ ಅಂತೇಳಿ. ಆಗ ಅದಕ್ಕೆ ಎಷ್ಟು ರೂಪಾಯಿ ಆದರೂ ತಂದು ಎಲ್ಲಿ ಅಂದರೆ ಇಷ್ಟು ಸಣ್ಣದಾಗಲಿ ಇಷ್ಟು ದೊಡ್ಡದಾಗಲಿ ಹಾಗೆ ಡಿಮಾಂಡ್ ರೇಟ್ ಅಂತ ಇರ್ತೀರಿ ಅದಕ್ಕೆ. ಹಾಗೆ ಒಂದೊಮ್ಮೆ ನೀವು ಪುಷ್ಪಕ್ಕೆ ಆ ಕಾಲದಲ್ಲಿ ಕೇತಗೆ ಸಿಗುವುದೇ ಇಲ್ಲ. ನಾಗರ ಪಂಚಮಿ ದಿವಸ ಶುದ್ಧವಾದ ಹಳದಿದ್ದು ಸಿಗಬೇಕಾದ್ರೆ ಹೇಳಿದ್ದು ಕೊಡಬೇಕು ಅವನಿಗೆ. ಮತ್ತೆ ನಾಳೆ ವ್ಯಾಪಾರ ಇಲ್ಲ, ಇವತ್ತು ಸಿಕ್ಕಿದ್ರೆ ಸಿಕ್ಕಿದ್ದು, ನಾಗರ ಪಂಚಮಿ ಮುಗಿಯುತ್ತಾ ಮತ್ತೆ ಅದು ಬಿದ್ದಿರ್ತದೆ ಅಲ್ಲಿ, ಯಾರಿಗೂ ಬೇಡ. ಹಾಗೆ ಬಿಲ್ಲು ಹತ್ರ ಅಷ್ಟಮಿಗೆ ಮಾತ್ರ, ಮತ್ತೆ ಯಾರಿಗೂ ಬೇಡ. ಆದರೆ ನಾವು ಕೇಳಿದ್ದೆ ಆವತ್ತು ಗೌಚ್, ಎಲ್ಲರಿಗೂ ಒಂದು ಕೃಷ್ಣಾಷ್ಟಮಿಗೆ ಅರಿಕೆ ಕೊಡಲಿಕ್ಕೆ ಒಂದು ಬಿಲ್ಲು ಹತ್ರ ಬೇಕು, ಒಂದು ಗ್ಯಾರಂಟಿ ಆಗಿದೆ. ನೋಡೋಗ್ತದೆ. ಅದೇ ಕಾರ್ತಿಕ ಮಾಸದಲ್ಲಿ ಧಾತ್ರಿ ಪೂಜೆ ಆಗಬೇಕು ಅಂತ ಹೇಳಿದ್ರಿಂದ ಆವತ್ತೇ ಗೆಲ್ಲು ಕಡಿಯೋದು, ಆವತ್ತೇ ನೆಲ್ಲಿದ್ದು ಗೆಲ್ಲಿಗೆ ಡಿಮಾಂಡ್.
ಒಂದು ಗೆಲ್ಲಿಗೆ 50 100 ಹೇಳ್ತಾನೆ. ಕೊನೆಗೆ ಕಾಲಿಗೆಲ್ಲಾದರೂ ಕೊಡಿ ಅಂತ ಹೇಳಿದಕ್ಕೆ ನೆಲ್ಲಿಯನ್ನಾದರೂ ಕಟ್ಟಿ ಬಿದ್ದ ನೆಲ್ಲಿಯನ್ನಾದರೂ ಕಟ್ಟಿ ಅದನ್ನು ನೆಲ್ಲಿ ಪೂಜೆ ಮಾಡ್ತಾರೆ. ಹೋಗಿ ಇದ್ದ ನೆಲ್ಲಿ ಪೂಜೆ ಮಾಡಿ ಬರುವುದಲ್ಲ ಮರದಲ್ಲಿ, ಅದಿಲ್ಲ. ಇದೊಂದು ಫ್ಯಾಷನ್ ಆಗಿದೆ. ತುಳಸಿ ಕಟ್ಟೆಯಲ್ಲಿ ಅದನ್ನು ಊರಿ ಹೇಗಾದರೂ ಮಾಡಿ ಪೂಜೆ ಮಾಡಿಸುವವರು ಮಾಡೋರು ಸ್ಪಷ್ಟ ಹೇಳಬೇಕು ಅವರಿಗೆ, ಧಾತ್ರಿಗೆ ಯಾವತ್ತು ಹೊಡಿಬೇಡಿ, ಇದ್ದಲ್ಲಿ ಹೋಗಿ ಪೂಜೆ ಮಾಡಿ, ನಾನೇ ಅಲ್ಲಿ ಬರ್ತೇನೆ. ಹಾಗೆ ಪುರೋಹಿತರೊಂದು ದೊಡ್ಡ ದೊಡ್ಡ ಧಾತ್ರಿ ಕಟ್ಟೆಯನ್ನು ಮಾಡಿ ಕೂತ್ಕೊಳ್ಬೇಕು. ಆಗ ಅಲ್ಲಿಗೆ ಎಲ್ಲ ಅವರ ವರ್ಗದವರು, ಶಿಷ್ಯ ವರ್ಗದವರು ಅವರವರ ಮನೆಗೆ ಹೋಗಿ ಒಂದು ಗೆಲ್ಲು ಇಟ್ಟು ಪೂಜೆ ಮಾಡುವುದಕ್ಕಿಂತ ನಮ್ಮ ಮನೆಗೆ ಒಳ್ಳೆ ಅಶ್ವತ್ಥ ಮರ ಶನಿವಾರಕ್ಕೆ ಪೂಜೆಗೆ, ಧಾತ್ರಿ ವೃಕ್ಷ, ಶಮಿ ವೃಕ್ಷ, ಬನ್ನಿ ಮರ, ಇವನ್ನೆಲ್ಲ ಪುರೋಹಿತರೇ ಅವರು ಒಂದಲ್ಲ ಅಂಥದ್ದು ಒಂದು ಪುರೋಹಿತ ಕಾಲನಿ ಮಾಡಬೇಕು. ಪುರೋಹಿತರಿಗೆ ಬೇಕಾದ ಒಂದು ಕಾಲೋನಿ ಮಾಡಿ ಅಲ್ಲಿ ತುಳಸಿ, ದರ್ಬೆ, ನವಗ್ರಹ ಸಮಿಧೆಗಳು ಇವನ್ನೆಲ್ಲ ಅಲ್ಲಿ ಹಾಕಬೇಕು. ಅದನ್ನು ಪುರೋಹಿತರೇ ಒಂದು ಸಂಘದವರು ಒಂದು ಎಕರೆ ಜಾಗ ತಗೊಂಡು ಅದರ ಎಲ್ಲ ಸಮಿಧೆಗಳದ್ದು ಒಟ ಆಗಲಿ, ಅತ್ತಿ ಆಗಲಿ, ಉದುಂಬರ ಆಗಲಿ, ಗರಿಕೆ ಆಗಲಿ, ಉತ್ತರಣೆ ಆಗಲಿ ಅದೆಲ್ಲ ಸಿಗುವುದಿಲ್ಲ ಈಗ. ಅಮೃತವಳ್ಳಿ ಅವರದ್ದೇ ಒಂದು ಸಂಘ ಮಾಡಿಕೊಂಡು ಅವರೇ ಬೇಕಾದಾಗ ಶುದ್ಧವಾಗಿ ಸಮಿಧೆಯನ್ನು ಸಮರ್ಪಿಸುವಾಗ ಒಳ್ಳೆ ನೀರು, ಗಟಾರದ ನೀರು ಬಾರದಂತೆ, ತೋಡಿನ ನೀರು ಸೇರದಂತೆ ಮಾಡಿದ ಶುದ್ಧ ನೀರಿನಲ್ಲಿ ತಯಾರು ಮಾಡಿದ ಹೋಮದ್ರವ್ಯಗಳು ಅಂತ ಮಾಡಿದರೆ ಆಗ ಅನುಕೂಲ ಆಗ್ತದೆ, ಶುದ್ಧವಾಗಿ ಸಿಗ್ತದೆ. ಹೀಗೆ ಉಪಾಯಗಳನ್ನು ಮಾಡಿ ಬೇಕಾದಷ್ಟು ವ್ಯವಸ್ಥೆ ಇದೆ. ಅದರಂತೆ ಬಿಲ್ಲುವತ್ತರೆ ಕಾಯಿ ಆಗಲಿ ಬಿಲ್ಲುವತ್ತರೆಯನ್ನಾಗಲಿ ಇಟ್ಟುಕೊಂಡು ಪೂಜೆ ಮಾಡುವ ಕ್ರಮದಿಂದ ಮನುಷ್ಯ ಶುದ್ಧನಾಗಿ ತಾನೇ ಸಂಪಾದನೆ ಮಾಡಿಕೊಂಡು ತನ್ನಿಂದಲೇ ಮಾಡಿಕೊಂಡ್ರೆ ಪುಣ್ಯವನ್ನು ಪೂರ್ತಿ ಪಡಿತಾನೆ. ಎಷ್ಟರ ಮಟ್ಟಿಗೆ ಮುಕ್ತಿಭಾಗಿ ನಿರಾತಂಕಿ, ಅವನಿಗೆ ಯಾವುದೇ ಆತಂಕಗಳು, ಅಡ್ಡಿಗಳು, ತೊಂದರೆಗಳು, ಪಾಪಗಳು ಇಲ್ಲ, ತಾಪಗಳು ಇಲ್ಲ, ಹೋಗ್ತವೆ. ಯಾಕೆ ಕೇಳಿದರೆ ಅವನಿಗೆ ನಿರಾತಂಕನ ಯಾಕಾದ ಅಂದರೆ ಅವನು ಮುಕ್ತಿಭಾಗಿ, ಆದ್ದರಿಂದ ಅವನಿನ್ನು ಮೋಕ್ಷಕ್ಕೆ ಭಾಗಿಯಾಗ್ತಾನೆ. ಅವನಿಗೆ ಮೋಕ್ಷ ಭಾಗ ಸಿಗ್ತದೆ, ಮೋಕ್ಷಕ್ಕೆ ಅವನು ಲಬ್ಧನಾಗ್ತಾನೆ. ಯಾವುದರಿಂದ ಮೋಕ್ಷ ಅವನಿಗೆ? ನಿಜವಾಗಿ ಅವನಿಗೆ ಅದು ಹೇಳ್ತಾರಲ್ಲ ಕೆಲವೊಮ್ಮೆ, ಅವನಿಗೆ ಬಿಡುಗಡೆಯಾಗುವುದು ಕರ್ಮದಿಂದ. ಮನುಷ್ಯ ಸಿಕ್ಕಿ ಬೀಳುವುದು ಈಗ ಮೋಕ್ಷ ಅಂದರೆ ಬಿಡುಗಡೆ ಅಂತ. ಯಾವುದರಿಂದ ಬಿಡುಗಡೆ ಅಂದರೆ ಸಂಸಾರದಿಂದ ಬಿಡುಗಡೆ. ಮುಖ್ಯವಾಗಿ ಸಂಸಾರಾನ್ ಮೋಕ್ಷ ಅಂತ, ಸಂಸಾರಾತ್ ಮೋಕ್ಷ. ಸಂಸರಣ ಎನ್ನುವುದು ಸಂಸಾರ, ತಿರುಗ್ತಾ ಇರುವುದಿಲ್ಲಿ, ಹುಟ್ಟಿರ್ಲಿಕ್ಕೆ ಉಂಟು, ಸಾಯಲಿಕ್ಕೆ ಉಂಟು ಅಂತ ತಿರುಗಲಿಕ್ಕೆ ಉಂಟು. ಇಲ್ಲಿಂದ ಚಕ್ರದಿಂದ ಆಚೆಗೆ ಹೋಗಬೇಕು. ಹೋಗ್ಲಿಕ್ಕೆ ಬಿಡುವುದಿಲ್ಲ. ಯಾಕೆ ಚಕ್ರ ಅಂದರೆ ಇಲ್ಲಿ ನಮ್ಮದು ಕರ್ಮ ನಮ್ಮನ್ನು ಅಂಟಿಕೊಳ್ಳುತ್ತದೆ, ಹಿಡಿದು ಬಿಡ್ತದೆ. ನಾವು ಹಿಡಿಯದಂತೆ ಮಾಡುವ ಕೇಳಿದರೆ ಇನ್ನೊಂದು ಕರ್ಮ ಹಿಡಿತದೆ. ಈಗ ನಮಗೆ ಜಾಕ್ ಫ್ರೂಟ್ ತಿನ್ನಬೇಕು, ಆಗ ಅದರಲ್ಲಿ ಮೇಣ ಹಿಡಿತದೆ. ಎಂತ ಮಾಡೋದು ನಾವು? ಅದಕ್ಕೆ ಎಣ್ಣೆ ಹಚ್ಚಿಕೊಳ್ಳು. ಭಾರಿ ಲಾಯ್ಕೆ ಆಯಿತು. ಈಗ ಎಣ್ಣೆ ಹಿಡಿದಿದ್ದಲ್ಲ, ಎಂತ ಮಾಡೋದು ಈಗ? ಅದಕ್ಕೆ ಗ್ರೀಸಿನಲ್ಲಿ ತೆಗೆಯುವುದು. ಗ್ರೀಸ್ ಹಚ್ಚಿಕೊಂಡು ಎಣ್ಣೆ ತೆಗಿಲಿಕ್ಕೆ ಹೋದರೆ ಗ್ರೀಸಿನ ಕತೆ ಎಂತ ಆಯಿತು? ಮತ್ತೆ ಅದನ್ನು ಹೀಗೆ ಮೆಲ್ಲಕ್ಕೆ ಒರೆಸುವುದು. ಅಲ್ಲಿಯೇ ತೆಗೆಯುವುದು ಯಾರು? ಮೋರಿಗೆ ಒರೆಸಿದ್ರೆ. ಹೀಗೆ ನಮ್ಮದೇನಾಯಿತು ಅಂದರೆ ಒಂದು ಕಡೆಯಿಂದ ಕರ್ಮವನ್ನು ಸರಿ ಮಾಡಲಿಕ್ಕೆ ಹೋಗಿ ಇನ್ನೊಂದು ಕಡೆಯಲ್ಲಿ ನಾವು ಸಿಕ್ಕಿ ಬೀಳುತ್ತೆ, ಕಷ್ಟ ಆಗೋದಾಗಿ. ಎಂಥದೋ ಒಂದು ತಪ್ಪು ಮಾಡಿದ್ದಾನೆ ಹೇಳಿ ಅದಕ್ಕೆ ಪ್ರಾಯಶ್ಚಿತ್ತ ಹೇಳಿಕೊಂಡು ನಾವೇನನ್ನಾದರೂ ಪವಮಾನ ಹೋಮ ಇರಲಿ, ಸಕಲ ಪ್ರಾಯಶ್ಚಿತ್ತ ಪವಮಾನ ಹೋಮ ಸರಿ ಆಯಿತು. ಪವಮಾನ ಹೋಮದಲ್ಲಿ ಮಂತ್ರದ ಅರ್ಥ ಚಿಂತನೆ ಇಲ್ಲದೆ ಹೋಮ ಮಾಡಬಾರ್ದು ಅಂತ ಹೇಳಿದ್ದಾರಲ್ಲ, ಉಂಟಾ? ಇಲ್ಲ. ತಪ್ಪಿದಾ? ತುಪ್ಪ ಎಲ್ಲಿದ್ದು? ತುಪ್ಪ ಅದು ನಾವು ಅಂಗಡಿಯಿಂದ ತಂದಿದ್ದೇವೆ, ಅದು ದನದ್ದು, ಅದು ಗೊತ್ತಿಲ್ಲ. ಮತ್ತು ದನದ ತುಪ್ಪ ಅದು ಅಲ್ಲದರಲ್ಲಿ ಹೋಮ ಮಾಡಿ ಏನೋ ಪ್ರಯೋಜನ ಆಯಿತು? ಅದೊಂದು ತಪ್ಪ. ಮತ್ತೆ ಅವನು ಹೇಳ್ತಾನೆ, ಇವತ್ತು ನೀವು ಅಂಗಳದಲ್ಲಿ ಮಾಡಲಿಕ್ಕೆ, ಮತ್ತು ಒಳಗೆ ಟೈಲ್ಸ್ ಎಲ್ಲ ಹಾಳಾಗ್ತದೆ, ಹೊಡಿತದೆ, ಸರಿ, ಅಂಗಳದಲ್ಲಿ ಮಾಡಲಿಕ್ಕೆ. ಅಂಗಳದಲ್ಲಿ ನಿನ್ನೆಯವರೆಗೂ ತೆಗೆದಿಟ್ಟದಲ್ಲಿ ಅದು ಕಾರ್ ಪಾರ್ಕ್ ಇದ್ದ ಜಾಗ, ಚಪ್ಪಲಿಡುವ ಜಾಗ, ಇವತ್ತು ತೆಗೆದಿದ್ದಾನೆ. ಕಾರು ಎಲ್ಲಿಂದ ಬರುವುದು ನಿಮಗೆ ಗೊತ್ತುಂಟು? ದಾರಿಯಿಂದ. ದಾರಿಯಲ್ಲಿ ಎಲ್ಲ ಹೆಣಗಳೆಲ್ಲ ಇರ್ತವೆ, ಸತ್ತದ್ದು ಪ್ರಾಣಿಗಳು, ಅದರ ಮೇಲೆ ಬರುತ್ತೆ. ಅದೇ ಕಾರು ಕ್ಯಾರಿಡಾರಲ್ಲಿ ಉಂಟು, ಅದೇ ತೆಗ್ದಾನೆ ಇವತ್ತು. ಅದರೊಟ್ಟಿಗೆ ಚಪ್ಪಲಿಗಳನ್ನು ಇವತ್ತು ತೆಗ್ದಾನೆ. ಅದರಿದ್ದ ಜಾಗ ಅದೇ ಅಲ್ವಾ? ನಾವು ಪಂಚಗವ್ಯ ಮಾಡಿದ್ದಕ್ಕೆ ಶುದ್ಧ ಮಾಡಿದ್ದೇವೆ. ಪಂಚಗವ್ಯಲ್ಲಿ ಈಗ ಹೋಗಿ ಮಾಡಿದ್ದು, ಇನ್ನು ಕೊಡಬೇಕಷ್ಟೇ ಎಲ್ಲರಿಗೆ. ಆಗಲಿಲ್ಲ. ಅದರಿಂದ ಮಾಡಿದ ಕರ್ಮವನ್ನು ಕಳೆಯುವುದು ಹೇಗೆ? ಕರ್ಮಣ ಕರ್ಮ ನಿರ್ಹಾರ ಆತ್ಯಂತಿಕ ವಿಷಯ. ಇದು ಮುಕ್ತಿಭಾಗಿ ಅಂತ ಹೇಳಿದ್ದು. ಅವನಿಗೆ ಕರ್ಮವನ್ನು ತಪ್ಪಿಸಿಕೊಳ್ಳಿಕ್ಕೆ ಆಗ್ತದ? ಒಂದು ಮಾಡಿದರೆ ಇನ್ನೊಂದು ಸಿಗ್ತದೆ, ಇನ್ನೊಂದು ಹಿಡಿತದೆ.
ಒಂದು ಮಾಡಲಿಕ್ಕೆ ಹೋಗಿ 10 ಹಿಡ್ಕೊಳ್ತದೆ ಕೆಲವೊಮ್ಮೆ, ಎಲ್ಲ ತಪ್ಪಿ ಆಗ್ತದೆ. ನಾವು ಅವನಿಗೆ ಒಂದು ಮನೆಯಲ್ಲಿ ಅವರಿಗೆ ಮಕ್ಕಳಾಗಲಿಕ್ಕೆ ಅಂತ ಭಾಗವತದ ಚಿಂತನೆ ಮಾಡಿತ್ತು, ಪಾರಾಯಣ ವ್ಯವಸ್ಥೆ ಎಲ್ಲ. ಕೊನೆಗೆ ಬ್ರಾಹ್ಮಣಾರಾಧನೆ ಆಗಲಿಕ್ಕೆ ಉಂಟು, 4 ಜನರಿಗಾದರೂ ಹಾಕಿ ಅಂತ ಹೇಳಿ ಆಯಿತು ಅಂದಿದ್ದಾರೆ. ಆವತ್ತೇನಾಯಿತು ಅಂದರೆ ಶ್ರೀರುಣಾಚಾರ್ಯರು ಬಂದಿದ್ರು ಆವತ್ತು, ನಮಗೆ ರಾಮದಾಸ್ ಅಣ್ಣನೂ ಇದ್ದರು ಆವತ್ತು, ಕಿದಿಯರು. ಅವರಿಗೆ ಆವತ್ತು ಅಡುಗೆ ಅವನು ಕೈ ಕೊಟ್ಟ, ಆಶೋಚ ಅವನಿಗೆ ಹೇಳಿದ. ಅವರೇ ಫೋನ್ ಮಾಡಿ ಕೇಳಿದಾಗ ಬರಲಿಲ್ಲೇನು ತಡ ಆಗ್ತದಲ್ಲ ಅಂತ, 7 ಗಂಟೆಗೋ 6 ಗಂಟೆ ಬರ್ತೇನೆ ಹೇಳಿ ಫೋನ್ ಮಾಡಿದಾಗ ನಮಗೆ ಆಶೋಚನೆ ಬರಲಿಕ್ಕೆ ಆಗುವುದಿಲ್ಲ ಅಂತ. ಬೇರೆ ಯಾರನ್ನಾದರೂ ಕಳಿಸುವ ಹೇಳಿದರೆ ಬೇರೆ ಯಾರು ಸಿಗ್ತಾ ಇಲ್ಲ, ನಾನು ಟ್ರೈ ಮಾಡಿದೆ 4-5 ಕಡೆ, ಇವತ್ತು ತುಂಬ ಸೀಸನ್ ಇದೆ ಅಂತ ಹೇಳಿದ. ಕೊನೆಗೆ ಆಯಿತು, ಕೊನೆಗೆ ನಾವೇ 4-6 ಜನರಿಗೆಲ್ಲ ಅಂತ ಮನೆಯವರೇ ಸುಧಾರಿಸಿಬಿಟ್ರು ಅಡುಗೆ. ನಮಗೆ ಊಟಕ್ಕೆ ಕೂತಾಗಲಿ ಗೊತ್ತು ಇಷ್ಟು ವಿಷಯಗಳು ಆದತ್ತು. ಅವರಾಗ ನಮ್ಮ ಕೇಳಿದಾಗ ಹೇಳಿದ್ದು ಹೀಗೆ ಆಗಿದೆ ಅಂತ. ಅಲ್ಲಿ ನೋಡುತ್ತೇವೆ ಉಪ್ಪಿನಕಾಯಿ ಭರಣಿದ್ದು ಬಂದಿದೆ, ಅಡುಗೆಯವರು ಮಾಡಲಿಲ್ವಾ ಅಂತ ಕೇಳಿದೆ. ಇದನ್ನು ನಾವು ಮನೆಯದ್ದೇ ಹಾಕಿದ್ವಿ ಹೇಳಿದರು. ಬಿಡುವ ಅಂತ ಯೋಚನೆ ಆಯಿತು. ಕೂಸಂಬರಿ ಹಾಕುವಾಗ ಅದರಲ್ಲಿ ಕ್ಯಾರೆಟ್ ಉಂಟು, ಇದು ಯಾರು ಮಾಡಿದ್ದು ಹೇಳಿ. ಅದು ನಮ್ಮ ಚಿಕ್ಕಮ್ಮಮ್ಮ ಅಂದಿದ್ರು ಅವ್ರು ಮಾಡಿದ್ದಾರೆ ಅಂತ ಆಯಿತು. ಮತ್ತು ಅಡುಗೆಯವರು ಬರಲಿಲ್ಲ, ಆಗ ಹೇಳಿದರು ಸುದ್ದಿ, ಅಡುಗೆಯವರು ಬರಲಿಲ್ಲ. ಮತ್ತು ಇದರದ್ದು ಯಾವುದು ಕೋಸಿನದ್ದು ಪಲ್ಯ ಮಾಡಿದ್ದಾರೆ, ವರ್ಮೆಸೆಲ್ಲಿದ್ದು ಪಾಯಸ ಮಾಡಿದ್ದಾರೆ, ನೋಡಿ ಪ್ರತಿಯೊಂದು ಐಟಮ್ಗಳು. ಟೊಮೆಟೊ ಸೂಪ್ ಮಾಡಿದ್ದಾರೆ. ನಾವು ಊಟ ಮಾಡಲಿಲ್ಲ. ಹೇಳಿದ್ವಿ ಇನ್ನು ಊಟ ಒಂದು ಬಾಕಿ ಆಗಿದೆ, ನೀವು ಮಾಡಿಬಿಡಿ, ಯಾರಿಗಾದರೂ ಹಾಕಿಬಿಡಿ. ಅಂದರೆ ನಾವು ಯಾವುದೋ ಒಂದು ಕರ್ಮವನ್ನು ಪ್ರಾಯಶ್ಚಿತ್ತವಾಗಿ ನಡೆಸಲಿಕ್ಕೆ ಹೋಗಿ ಮಗದೊಂದು ಕರ್ಮವನ್ನು ಅಂಟಿಸಿಕೊಳ್ಳುತ್ತೇವೆ, ಸಿಕ್ಕಾಕೊಳ್ಳುತ್ತೆ. ಉದ್ದೇಶಪೂರ್ವಕವಾದದ್ದಲ್ಲ, ಅದಾಗಿ ಹೋದತ್ತು, ಗೊತ್ತಿಲ್ಲ ಅವರಿಗೆ. 4 ಜನ ಸೇರಿದ್ದಾರೆ ಮನೆಯವರೇ, ಗೌಜಿ ಮಾಡಿಬಿಟ್ಟಿದ್ದಾರೆ. ಅವ್ರು ಮಾಡಿ ಹೊರಗೆ ಬಂದದ್ದೇ ಗೊತ್ತು, ನಾವಿದ್ದೇವಲ್ಲ ಮಾಡಿಕೊಡ್ತೇವೆ ಅಡುಗೆ ಅಂತ ಹೇಳಿಬಿಟ್ಟಿದ್ದಾರೆ. ಇದ್ದದ್ದನ್ನೆಲ್ಲ ಸೇರಿಸಿ ಮಾಡಿಟ್ಟಿದ್ದಾರೆ. ಆಗುವುದಿಲ್ಲ ಯಾರಿಗಾದ್ರೂ ಗೊತ್ತುಂಟವರು, ಇದು ತಿನ್ನುವುದಿಲ್ಲ, ಅದು ಬಿಟ್ಟಿದ್ದಾರೆ, ಇದು ಮುಟ್ಟುವುದಿಲ್ಲ ಅಂದರೆ ಗೊತ್ತೇ ಇರುವುದಿಲ್ಲ. ಅದನ್ನ ಕರ್ಮವನ್ನು ಕರ್ಮದಲ್ಲಿ ತೆಗಿಲಿಕ್ಕೆ ಬರುವುದಿಲ್ಲ. ಒಂದು ಅವಿದ್ಯುತ್ ಅಧಿಕಾರಿತ್ವಾತ್, ನಮಗೆ ಚೆನ್ನಾಗಿ ಏನು ಮಾಡಲಿಕ್ಕೆ ಒಂದು ಕರ್ಮದಿಂದ ಹೊಡೆಯಲು ಇನ್ನೊಂದು ಕರ್ಮ ಯಾವುದೊಂದು ಸರಿ ಗೊತ್ತಿಲ್ಲ. ನಮಗೆ ಮಾಡುವುದು ತಪ್ಪಿ ಒಂದಾಯ್ತಲ್ಲ, ನಮಗೆ ಗೊತ್ತಿಲ್ಲ ಅದು ಆಗ್ತದ ಅಂತ. ಈಗ ರೋಗ ಬಂತು, ಮದ್ದು ತಗೊಳ್ಬೇಕು. ಯಾವುದು ಮದ್ದು ಒಂದು ಗೊತ್ತುಂಟ? ಅವನು ಕೊಡ್ತಾನೆ ವೈದ್ಯ, ಸರಿ, ಅವನಿಗೆ ಚೆನ್ನಾಗಿ ಗೊತ್ತಾಯ್ತು, ಐಡೆಂಟಿಫಿಕೇಶನ್ ಸಮ ಆಯ್ತು ನಮ್ಮದು ರೋಗ. ಅವೇನು ಹೇಳ್ತಾನೆ ಗೊತ್ತುಂಟ? ಮದ್ದು ಕೊಟ್ಟು ಕಳಿಸ್ತಾನೆ, 1 ವಾರ ಬಿಟ್ಟು ಬನ್ನಿ ಅಂತಾನೆ. ನೋಡುವ, ಕಮ್ಮಿ ಆಗದಿದ್ದರೆ ಬೇರೆ ಮದ್ದು ಕೊಡ್ತೇನೆ ಅಂತಾನೆ. ಅಂದರೆ ಅವನಿಗೆ ಡೌಟ್ ಉಂಟು, ಈಗ ಅದು ಅದರಲ್ಲಿ ವಾಸಿ ಆಗುವುದಿಲ್ಲ ಅಂತ. ನಾವು ಬರ್ತೇವೆ, ಕೊನೆ ಇಟ್ಕೊಳ್ಳುವ. ಇನ್ನೊಂದು ಕೊಡ್ತಾನೆ, ಅದು ಈಗ ಬೇರೆ ಮಾಡಿ ಕೊಟ್ಟಿದ್ದೇನೆ, ಇದು ನೋಡಿ ಮತ್ತೆ ಅಂತ. ಇವನ ಬಲಿಪಶು, ಅವನಿಗೆ ಟೆಸ್ಟ್ ಆಗುವ ವ್ಯಕ್ತಿ. ಅದು ಗಮ್ಮತ್ತು ಕೇಳಿದರೆ ನೀವು ನೋಡಿ ಇದ್ರೆ ಬನ್ನಿ ಅಂತಾನೆ. ಇದ್ರೆ ಎಂಥದ್ದು? ಅವನ ಕಾಯಿಲೆಯ. ಇದು ಒಂದು ಪ್ರಶ್ನೆ ಅವನಿಗೆ. ಯಾಕೆ ನಿಮ್ದು ಹೊಸ ಕಾಯಿಲೆ ಅಂತಾನೆ, ನಾವು ಪರೀಕ್ಷೆ ಮಾಡಿ ಕೊಡ್ತಾ ಇದ್ದೇವೆ, ಗೊತ್ತಿಲ್ಲ. ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಹೀಗೆ ಟೆಸ್ಟ್ ಮಾಡಿ ಕೊಡ್ತೇನೆ ಹೇಳಿ ನಿಜವಾಗ ಹೊಸ ಕಾಯಿಲೆ ಇರ್ತದೆ, ಸತ್ಯ. ಬ್ಲಡ್ ಟೆಸ್ಟಲ್ಲಿ ಸರಿ ಗೊತ್ತಾಗೋದಿಲ್ಲ, ಕೆಲವೊಮ್ಮೆ ಯೂರಿನ್ ಟೆಸ್ಟಲ್ಲಿ ಗೊತ್ತಾಗೋದಿಲ್ಲ. ಅವ್ರು ಮಾಡಬೇಕು. ಈಗ ಕೋವಿಡ್ ಇದ್ದಾಗೆ ನಾವು ಕೋವಿಶೀಲ್ಡನ್ನು ನಾವೇ ತಯಾರು ಮಾಡಲಿಲ್ಲ ಹಾಗೆ. ಆದ್ದರಿಂದ ಮದ್ದು ಎನ್ನುವುದೊಂದು ಹೊಸತಾಗಿ ತಯಾರಿಸಿಕೊಳ್ಳುವುದರಿಂದ ಕರ್ಮಕ್ಕೆ ತೆಗಿಲಿಕ್ಕೆ ಎಂತಹ ಪ್ರಾಯಶ್ಚಿತ್ತ ಕರ್ಮ ಬೇಕು ಎನ್ನುವುದನ್ನು ವಿಧಾನ ಮಾಡುವುದೆಂದು ದೊಡ್ಡ ಸಂಗತಿ ಆಗಿದೆ. ಬಹಳ ಕಷ್ಟ ಆಗಿದೆ. ಎಲ್ಲದಕ್ಕೂ ಒಂದೇ ನಮೂನೆ ಅಲ್ಲ, ಒಂದೇ ಪ್ರಕಾರ ಅಲ್ಲ. ಜೀವನ್ ಚತುರ್ದಶಾದೂರ್ಧ್ವಂ ಪುರುಷ ನಿಯಮೇನತು ಸ್ತ್ರೀವಾಪಿ ಅನೂನ್ನದಶಕಂ ದೇಹಂ ಮಾನುಷ ಮಾರ್ಜತೆ ಅಂತ ಒಂದು ದೊಡ್ಡ ಕರ್ಮ ಸಿದ್ಧಾಂತ ಮಧ್ವಾಚಾರ್ಯ ಹೇಳುವುದು. ಒಬ್ಬ 14 ವರ್ಷ ಬದುಕಿದ್ದರೆ, ಹುಡುಗ ಆಗಲಿ ಹುಡುಗಿಯಾಗಲಿ ಬದುಕಿದ್ದರೆ, ಅವನು ಮಾಡಿದ ಕರ್ಮಗಳ ಏನೊಂದು ಮೂಟೆ ಇರ್ತದೆ. 14 ವರ್ಷದ ನಂತರ ಅವನದ್ದು ಲೆಕ್ಕ, ಅದಕ್ಕಿಂತ ಹಿಂದಿನದ್ದು ಲೆಕ್ಕ ಇಲ್ಲ. ಒಬ್ಬ ಹುಡುಗಿಯಾಗಲಿ 14 ವರ್ಷ ಮೀರಿದ್ದವಳಾಗಿದ್ದರೆ ಅವನು ಮಾಡಿದ ಕರ್ಮಕ್ಕೆ ಅವನು ಏನಿಲ್ಲ ಅಂತಾದರೂ ಮತ್ತೆ 10 ಮನುಷ್ಯ ಜನ್ಮದಲ್ಲಿ ಬರಬೇಕು ಅಂತ ಹೇಳಿತು. ಇದು ಮಿನಿಮಮ್, ಅದು ಮನುಷ್ಯ ಜನ್ಮ. ಇನ್ನು ನಾವು ಬದುಕಿದ ಲೆಕ್ಕಾಚಾರ ಮಾಡುವ. ಇದುವರೆ ಹೇಳಿದ್ದು ಜೀವನ್ ಚತುರ್ದಶಾದೂರ್ಧ್ವಂ ಅಂದ. 14 ದಾಟಿ ಬದುಕಿದ್ದರೆ
ಅದು 15 ಆಗ್ಬೋದು, 51 ಆಗ್ಬೋದು, 80 ಆಗ್ಬೋದು, 90 ಆಗ್ಬೋದು. ರೇಂಜ್ ಹೋಗ್ತಾ ಹೋಗ್ತಾ ನೋಡಿ, ವರ್ಷ ಹೋದಾಗಿ. ಕಮ್ಮಿ ಅಂದರೆ ದೇಹಂ ಮಾನುಷ ಮಾರ್ಜತೆ ಹೇಳಿ ದಶಾವರಂ, 10 ಕಮ್ಮಿ ಇಲ್ಲದೆ ಮನುಷ್ಯ ದೇಹ ಬರ್ತದೆ ಅವನು ಮಾಡಿದ ಕರ್ಮಗಳ ಅನುಭವಕ್ಕೆ. ಅದು ಒಳಿತಿರಲಿ ಕೆಟ್ಟದಿರಲಿ. ಒಳ್ಳೆಯದು ಮಾಡಿದ್ದಕ್ಕೂ ನಾಯಿ ಜನ್ಮ ಕೊಟ್ಟು ಒಳ್ಳೆಯದನ್ನು ಉಪಯೋಗ. ಅವನ ದಿನ ನಾಯಿಗೆ ಚಿನ್ನದ ಪ್ಲೇಟಲ್ಲಿ ಶ್ರೀಮಂತ ಮನೆಯಲ್ಲಿ ಊಟ ಹಾಕ್ತಾರೆ ಹೇಳಿದ್ದು ದೊಡ್ಡ ಸಂಗತಿ ಅಲ್ಲ. ಮನುಷ್ಯ ಜನ್ಮ ಅಂತಾನೆ. ಒಳ್ಳೆಯದು ತೆಗಿಲಿಕ್ಕೂ ಮನುಷ್ಯ ಜನ್ಮವೇ, ಕೆಟ್ಟದ್ದು ತೆಗಿಲಿಕ್ಕೂ ಮನುಷ್ಯ ಜನ್ಮ. ನೋವು ಉಣ್ಣುವುದು ಮನುಷ್ಯ ಜನ್ಮದಲ್ಲಿ ಅವನು ಜಾಸ್ತಿ ಕೆಟ್ಟದ್ದಕ್ಕೆ. ಅದನ್ನ ಮನುಷ್ಯ ದೇಹ ಕಮ್ಮಿ ಇಲ್ಲದೆ 10 ಬರ್ತದೆ, ಜಾಸ್ತಿ ಎಷ್ಟೇ ಇರಲಿ ಮನುಷ್ಯ ದೇಹ ಇದು. ಇನ್ನು ಪ್ರಾಣಿ ದೇಹ, ಕ್ರಿಮಿಕೀಟ ದೇಹ, ಮಾರ ದೇಹ ಎಲ್ಲ ಬೇರೆ ಲೆಕ್ಕ. ಅದು ಸರಿ ಬಂತು, ತೊಂದರೆ ಇಲ್ಲ ಬಿಡಿ, 10 ಅಂತ ಲೆಕ್ಕ ಹಾಕುವ. ಹುಟ್ಟಿ ಬಂದ, ಅಲ್ಲಿ ಪುನಃ 15 ವರ್ಷದ ನಂತರ ಬದುಕಿದ, ಅಲ್ಲಿ ಪುನಃ 10 ಬರೋದಿಲ್ವ? ಈಗ ಬರ್ತದೆ. ಇಲ್ಲಿ ಹಿಂದಿನದ್ದು 9 ಉಂಟು, ಅದು 10 ಸೇರಿತು, ಈಗ 19 ಆಯ್ತು. ಈಗ ಒಂದು ಕಳೀಲಿಕ್ಕೆ ಹೋಗುವಾಗ 28 ಆಗ್ತದೆ, ಇನ್ನೊಂದು ಕಳೀಲಿಕ್ಕೆ ಹೋಗುವಾಗ 37 ಆಗ್ತದೆ. ಇಲ್ಲಿ ನೋಡಿ, ಒಂದು ಕ್ಯಾಶ್ ಮಾಡ್ತಾನೆ ಅಂದಾಗ 10 ಒಟ್ಟಾಗ್ತದೆ. ಇಲ್ಲಿ ಇದೆಂದು ಯಾವಾಗ ಮಾಡೋದು? ಒಂದು ಮದ್ದು ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗ್ತದೆ, ಇನ್ನೊಂದು ರೋಗ ಬೆಳೀತದೆ. ಇದರೊಟ್ಟಿಗೆ ಆ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ ಹೇಳ್ತಾನೆ. ನಿಮಗೆ ಶುಗರ್ ಉಂಟು, ನಿಮಗೆ ಇದಕ್ಕೆ ಮದ್ದೀಗ ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಕಮ್ಮಿ ಆದ ನಂತರ ಕೊಡುವ ಅಂತಾನೆ, ಸಿಕ್ಕಿಬಿಡ್ತದೆ. ನಾವು ನೋಡಿ, ಎರಡೊಟ್ಟು ಆಗುವುದಿಲ್ಲ. ಆದ್ರಿಂದ ಮನುಷ್ಯ ಮುಕ್ತಿಭಾಗಿ ಹೇಳಿದ್ದು. ಪೂಜೆಯಿಂದ ಏನಾಗ್ತದೆ ಕೇಳಿದರೆ ಅವನಿಗೆ ಕರ್ಮದ ಈ ಸಂಕೋಲೆಗಳಿಂದ ಮೋಕ್ಷ, ಬಿಡುಗಡೆ ಸಿಗ್ತದೆ ಎಂದು ದೊಡ್ಡ ವಿಷಯ. ಅದಕ್ಕೆ ನಾನು ಹೇಳಿದ್ದು ಮೊನ್ನೆಯಿಂದ ಫಲದ ಬಗ್ಗೆ ಹೆಚ್ಚು ಮಾತಾಡಿದೆ. ಯಾಕೆ ಹೇಳಿದರೆ, ಸುಮ್ಮನೆ ಸುಲಭವಾಗಿ ನಮಗೆ ನಮ್ಮ ಮಾಡಿಕೊಂಡಿರತಕ್ಕ ಕರ್ಮದಿಂದ ನಿವೃತ್ತಿ ಆಗಲಿಕ್ಕೆ ಆಗುವುದಿಲ್ಲ. ಆಗ ದೇವರು ಏನು ಮಾಡ್ತಾನೆ ಕೇಳಿದರೆ, ಇಲ್ಲಿ 19 ಆಯ್ತಲ್ಲ, 28 ಆಗ್ತಾ ಬಂತಲ್ಲ, ಆ 10 ಗಂಟನ್ನು ಅಲ್ಲೇ ಇಡ್ತಾನವ. ನೀನು ಮೊದಲು ಬಿಚ್ಚಿದ್ದೀಯಲ್ಲ 7, 8, 3 ಆಗ್ತಾ ಉಂಟಲ್ಲ, ಅದು ಮಾತ್ರ ತಿನ್ನು. ಪ್ರಾರಬ್ಧ ಕರ್ಮಣೋನ್ಯಸ್ಯ ಭೋಗ, ಪ್ರಾರಬ್ಧ ಕರ್ಮನಿಗೆ ಆಗುವಾಗ ತಿಂದೆ ಅನುಕೂಲ ಆಗ್ತದೆ. ಪ್ರಾರಬ್ಧ ಕರ್ಮೋನ್ಯತ್ರ ಜ್ಞಾನಾದೇವ ಪರೀಕ್ಷೆಯ ಅಂತ. ಅದಕ್ಕೆ ಮಾತ್ರ ನಿನ್ನ ಅರಿವಿನಿಂದ ನಾನು ಗಂಟನ್ನು ತೆಗಿತೇನೆ. ಉತ್ತರ ಪೂರ್ವ ಆಗಿಯೋ ಅಶ್ಲೇಷ ವಿನಾಶವು ಅಂತ. ನೀನು ಹಿಂದೆ ಮಾಡಿರತಕ್ಕ 10 ಗಂಟು ಮೂಟೆ ಉಂಟಲ್ಲ, ಆ ಮೂಟೆಯನ್ನು ನಾನೇ ತೆಗಿತೇನೆ. ಅದಕ್ಕೆ ಸಂಚಿತ ಅಂತ ಕರೆಯುತ್ತೆ. ಇದೀಗ ಪ್ರಾರಬ್ಧ ಅಂತ. ಈಗ ಬಿಚ್ಚಿದ್ದದ್ದು 10ರಲ್ಲಿ ಬಿಚ್ಚುತ್ತಾ ಇದ್ದೇನೆ, 10 ಅಂತ ಇಟ್ಕೊಂಡದಷ್ಟು ಬಿಚ್ಚುತ್ತಾ ಇದ್ದೇವೆ, ಅದು ತಿನ್ನಲಿಕ್ಕೆ ಉಂಟು. ಇದು ಸಂಚಿತ ಬೇಡ, ಆಗಾಮಿ. ಈಗ ತಿಂತಾ ಇರುವಾಗ ಮತ್ತೆ ಬರ್ತದಲ್ಲ, ಅದು ಮುಂದೆ ಬರುವುದು ಆಗಾಮಿ. ಅದು ಇಲ್ಲ ಅಂತ. ಬರುವುದನ್ನು ಸೇರಿಸುವುದಿಲ್ಲ, ಕೂಡಿಟ್ಟದ್ದನ್ನು ತೆಗೆದು ಬಿಡ್ತೇನೆ, ಹೊರಟದ್ದನ್ನು ಮಾತ್ರ ತಿಂದು ಬಾ ಅಂತ ಹೇಳಿ ಬಿಡ್ತೇನೆ ಅಂತ. ಇದು ದೇವರ ಪೂಜೆಯ ಬಗೆ, ದೇವರ ಜ್ಞಾನದ, ದೇವರ ಅನುಗ್ರಹದ ಕಥೆ. ಇದನ್ನು ಪಡೀಲಿಕ್ಕೆ ಹೇಳಿದ್ದು ಮುಕ್ತಿಭಾಗಿ ನಿರಾತಂಕಿ. ಕರ್ಮದಿಂದ ಬಿಡುಗಡೆ ಆಗ್ತದೆ, ಆತಂಕ ಪಡಬೇಕಾಗಿಲ್ಲ. ಇನ್ನೇನು ಭಯ ಇಲ್ಲ ಅವನಿಗೆ. ಇನ್ನು ಮಾಡಿದ್ದರ ಏನಾದರೂ ನನಗೆ ಅಂಟ್ತದ? ಇಲ್ಲ. ರಾಶಿಯಾದದ್ದು ಎಲ್ಲಿಯಾದರೂ ನನ್ನ ಮೇಲೆ ಬೀಳ್ತದ? ಇಲ್ಲ. ಅದೆರಡು ನಿನಗೆ ಸಂಬಂಧ ಇಲ್ಲದಿಂದ ಆಗ್ತದೆ ಅನ್ನೋ ನೆಲೆಯಲ್ಲಿ ಬಹಳ ದೂರಿಯಾದ ಒಂದು ಚಿಂತನೆ ಈ ಶ್ಲೋಕದ್ದು. ಮುಕ್ತಿಭಾಗಿ ನಿರಾತಂಕಿ ವಿಷ್ಣುಲೋಕೆ ಚಿರಂ ವಸೇತ್. ಅವನು ವೈಕುಂಠದಲ್ಲಿ ಭಗವಂತನ ವಿಶೇಷವಾದ ಸ್ಥಾನದಲ್ಲಿ ಮತ್ತೆ ಹಿಂದೆ ಬಾರದಂತೆ ಅವನು ಬದುಕ್ತಾನೆ, ಬರ್ತಾನೆ, ಇರ್ತಾನೆ ಅಂತ. ಅದರ ಬಗ್ಗೆ ಕೆಲವು ಗೀತೆಯ ಗೆರೆಗಳನ್ನು ನಾಳೆ ಮತ್ತೆ ಪೂಜೆ ಉಪಚಾರದಲ್ಲಿ ಹೇಳುತ್ತೇನೆ. ಹೀಗೆ ಬಹಳ ಸುಂದರವಾಗಿ ಭಗವಂತನ ಲೋಕದೆಡೆಗೆ ಪಯಣ ಬೆಳೆಸುವಂತೆ ಪೂಜೆಯ ಒಂದು ಅದ್ಭುತವಾದಂತಹ ಕ್ರಿಯೆಯಲ್ಲಿ ಬಿಲ್ಲುವತ್ತರೆಯ ಸ್ಥಾನಮಾನ ಅಷ್ಟೆ. ಯಾರಾದರೂ ಏನಾದರೂ ಕೇಳಿದರೆ ಬಿಲ್ಲುವತ್ತರೆಯನ್ನು ಪೂಜೆಯಲ್ಲಿ ಹೇಗೆ ಬಳಸಲಿಕ್ಕೆ ಇದೆ ಅಂತ ಆಚಾರ್ಯರ ಪುರಾಣಗಳ ಮಾತು ಉಂಟು ಕೇಳಿದರೆ ಸ್ಪಷ್ಟವಾಗಿ ನಾವಿದನ್ನು ಗುರುತಿಸಿ ಬಹಳ ಅದ್ಧೂರಿಯಾಗಿ ಭಗವಂತನ ಸೇವೆಯನ್ನು ಹೇಳಲಿಕ್ಕೆ ಬರ್ತದೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.